ಎಂಟನೇ ಶತಮಾನಗಳ ಆಗಿರುವಂಥ ಆಚಾರ್ಯ ಪದ್ಮನಾಭಿ ದೇವರು ರಚಿತ ಪದ್ಮನಂದಿ ಪಂಚವಿಂಶತಿ ಒಳಗ ಋಷಭ ಸ್ತೋತ್ರ ಅನ್ನುವಂಥ 13ನೇ ವಿಭಾಗ ನಡೆದಿದ್ದು ಇದೆ. ಪುಟ ಸಂಖ್ಯೆ 379 ಇದೆ. ಜಯ ಉಸಹನಾದಿನಂದನ ತಿರುವನ ನಿಲಯೇಕದೀವತಿ ಸಯಲ ಜಯ ಸಯಲ ಜೀವವತ್ಸಲ ನಿರ್ಮಲ ಗುಣದಯನ ಸಯಲ ಸುರಾಸುರಮಣಿಮೌಢ ಕಿರಣ ಕಪೂರಿಯ ಪಾಯ ಪೀನತುಮಂ ಧನ್ನಾಪೇಕ್ಷಂತಿ ತುನಂತಿ ಜವಂತಿ ಛಾಯಂತಿ ಚಿನನಾಃ ಚಮ್ಮಚ್ಚಿನಾಭಿದಿಷ್ಠೆ ತೈಲೋಯೇನ ಮಾಯಿಮಹರಿಸೋ ನಾನಚಿನಾವುನೋಜಿನ ನಯಾನಿ ಮೋಹಿಂ ಪರಿತುರೈ ತಂ ಜಿನನಾನಮನಂತಂ ವಿಸೈಕಯ ಸಯಲವಸ್ತು ವಿದ್ಧಾರಂ ಜೋತುನೈ ಸೋಪಯಾಸೈ ಸಮುದ್ರಕಮವಡಸಾಲೂರೋ ಅಮ್ಮಾರಿಸಾನತುಗಮೂರ್ತ ಕೀರ್ತನೇನ ವಿಜಿನೇಶ ಸಂಚರೈ ಆಯೇ ಸಮ್ಮಗ್ಗಂತಿ ಪುರವೋ ಹಿಯೈಚ್ಛಿಯಾಲಕ್ಷಿ अस्मादृशात् तव गोत्र कीर्तनेनाभिजिनेश संचरति आदेशं मार्गयति पुरतो हृदयेक्षितारलक्ष्मी. ಜಿನೇಂದ್ರ ಪ್ರಭು ತಮ್ಮ ನಾಮದ ಕೀರ್ತನದಿಂದ ಎಂದರೆ ಕೇವಲ ನಾಮದ ಸ್ಮರಣ ಮಾತ್ರದಿಂದ ಕೂಡ ನಮ್ಮಂಥ ಮನುಷ್ಯರ ಎದುರಿಗೆ ಮನೋವಾಂಛಿತ ಲಕ್ಷ್ಮಿಯು ಆಜ್ಞೆಯನ್ನು ಬೇಡುತ್ತಾ ಉಪಸ್ಥಿತರಾಗುತ್ತಾಳೆ. ಇಲ್ಲಿ ಆಚಾರ್ಯ ದೇವ ಯಾವ ಪುಣ್ಯ ವಿಶೇಷ ಜಿನೇಂದ್ರ ಪ್ರಭುವಿನ ನಾಮಸ್ಮರಣೆ ಮಾತ್ರದಿಂದಲೇ ಜೀವರುಗಳಿಗೆ ಪ್ರಾಪ್ತ ಆಗ್ತಿದೆಯೋ ಅದರ ಮಹಿಮೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಜೀವನಿಗೆ ಪುಣ್ಯದ ಫಲ ಅಂತೂ ಮೊದಲಿನಿಂದಲೂ ಅಭೀಷ್ಟ ಇದೆ. ಆ ಪುಣ್ಯದ ಫಲವನ್ನೇ ಇಲ್ಲಿ ಜಿನೇಂದ್ರರ ನಾಮಸ್ಮರಣೆ ಮಾತ್ರದಿಂದ ಸುಲಭವಾಗಿ ಪ್ರಾಪ್ತವಾಗುವ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಮನೋವಾಂಛಿತ ಲಕ್ಷ್ಮಿ ಆಜ್ಞೆಯನ್ನು ಕೇಳ್ತಾ ಉಪಸ್ಥಿತ ಆಗ್ತಾಳಂತ್ರೆ. ಏನಾಜ್ಞೆ ಹೇಳಿ ಪ್ರಭು ಅಂತೇಳಿ ನಮಗೆ ಯಾವ ಲಕ್ಷ್ಮಿಯ ಹಿಂದ ಇಡೀ ಜಗತ್ತೆಲ್ಲ ಹುಚ್ಚರ ಹಾಗೆ ಧಾವಿಸ್ತಾ ಇದೆಯೋ ಆ ಲಕ್ಷ್ಮಿ ಕೇವಲ ಜಿನಪ್ರಭುವಿನ ನಾಮಸ್ಮರಣೆ ಮಾಡುವಂಥ ಪುರುಷನ ಎದುರಿಗೆ ಕೈ ಮುಗಿದು ಉಪಸ್ಥಿತ ಆಗ್ತಾಳೆ. ಆಜ್ಞೆ ಏನು ಬೇಕು ಹೇಳ್ರಿ, ಏನು ಮಾಡಂತೇಳಿ ಹೇಳ್ರಿ. ಜೀವನಿಗೆ ವಿಶ್ವಾಸ ಆ ಧನದ ಮೇಲೆ ಎಷ್ಟಿದೆಯೋ ಅಷ್ಟ ಆ ಧನ ಪ್ರಾಪ್ತಿಯ ಸಲುವಾಗಿ ಯಾವ ಪುಣ್ಯ ಪರಿಣಾಮ ಇದೆ ಅದರ ಮೇಲೆ ಇಲ್ಲ. ಪರಿಣಾಮದೊಳಗ ವಿಶುದ್ಧಿಯ ಅಭಾವದಲ್ಲಿ
ಪ್ರಯತ್ನ ನಾನಾ ಪ್ರಕಾರದಿಂದ ಮಾಡಿದ್ರೂ ಕೂಡ ಅನುಕೂಲತೆಯನ್ರಿ ಅಥವಾ ಧನಾದಿಗಳನ್ರಿ ಸಿಗುವುದು ಸಾಧ್ಯ ಇಲ್ಲ. ಎರಡು ಮಾತು ಇದೆ ರೀ. ಪುಣ್ಯನು ಎಲ್ಲವೂ ಎರಡೆರಡು ಪ್ರಕಾರದ್ದು ಅದಾವ್ರಿ. ಪುಣ್ಯನು ಒಂದು ಉದಯ ರೂಪ ಪುಣ್ಯ ಇದೆ, ಒಂದು ಪರಿಣಾಮ ರೂಪ ಪುಣ್ಯ ಇದೆ. ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದರು? ಪುಣ್ಯದ ಉದಯದ ನಂತರ ಧನಾದಿಗಳ ಪ್ರಾಪ್ತಿಯಾಗ್ತಿದೆಯೋ ಅಥವಾ ಪುಣ್ಯ ಪರಿಣಾಮ ಇದ್ದ ಮೇಲೆ ಹೇಳ್ರಿ. ಇವಾಗ ಅರಹಂತರ ನಾಮಸ್ಮರಣೆ ಮಾಡೋದು ಅಂತಂದ್ರೆ ಪುಣ್ಯ ಪರಿಣಾಮ ಇದೆಲ್ಲ ಸ್ಪಷ್ಟ. ಹಾಗಾದರೆ ಇಲ್ಲಿ ಪುಣ್ಯ ಪರಿಣಾಮ ಇದ್ದ ಮೇಲೆ ನಮ್ಮ ಮನೋವಾಂಛಿತ ಲಕ್ಷ್ಮಿ ಎದುರಿಗೆ ಬಂದ ಕೈ ಮುಗಿದ ಉಪಸ್ಥಿತ ಆಗ್ತಾಳಂತೆ. ಏನಾಜ್ಞೆ ಹೇಳಿ ಅಂಥೇಳಿ. ಪರಿಣಾಮದಿಂದ ಪುಣ್ಯದ ಬಂಧ ಆಗ್ತಿದ್ದೀರಿ, ಶುಭ ಪರಿಣಾಮದಿಂದ. ಮತ್ತು ಪುಣ್ಯಕರ್ಮದ ಉದಯದಿಂದ ಧನಾದಿ ಅನುಕೂಲತೆಗಳು ಲಭಿಸ್ತವೆ. ಮತ್ತು ಬಂಧವಾದಂಥ ಪುಣ್ಯ ತಕ್ಷಣಕ್ಕೆ ಉದಯಕ್ಕೆ ಬರುವುದಿಲ್ಲ. ಹಾಗಾದರೆ ಇಲ್ಲಿ ಆಚಾರ್ಯ ಪ್ರಭುವಿನ ಅಭಿಪ್ರಾಯ ಏನಿದೆ? ಬರೇ ನಾಮಸ್ಮರಣೆ, ಭಗವಂತರ ಅಥವಾ ಜಿನರ ನಾಮಸ್ಮರಣೆ ಮಾತ್ರದಿಂದ ನಮ್ಮ ಮನೋವಾಂಛಿತ ಲಕ್ಷ್ಮಿ ಸೇವಕಿಯ ಹಾಗೆ ಎದುರಿಗೆ ಬಂದು ನಿಲ್ತಾಳೆ ಅಂತ ಹೇಳಿ ಹೇಳ್ತಾರೆ. ಏನಿದೆ ಅಭಿಪ್ರಾಯ ರೀ? ಕರ್ಮ ಸಿದ್ಧಾಂತಂತೂ ಹೀಗಿದೆ, ಸ್ಥಿತಿ ಪೂರ್ಣ ಆಗದ ವಿನಃ ಕರ್ಮ ಫಲ ಕೊಡುವುದಿಲ್ಲ. ಮತ್ತಿಲ್ಲಿ ಪರಿಣಾಮದೊಳಗ ಶುಭ ಬರುವುದೇನಿದೆ ಇದು ಪುಣ್ಯ ಬಂಧದ ಕಾರಣ ಇದೆ ರೀ. ಇದಕ್ಕೆ ಏನು ಸಂಬಂಧ, ಸಂಯೋಗ ಸಂಬಂಧ ಏನಿದೆ ರೀ? ಏನು ಹೇಳ್ತಾ ಇದ್ದಾರೆ? ಏನು ತಿಳ್ಕೊಳ್ಳಬಹುದಾಗಿದೆ ನಾವಿಲ್ಲಿ? ಹೇಳ್ರಿ, ವಿಚಾರ ಮಾಡಿ ನೋಡೋಣ. ಪರೀಕ್ಷೆ ಮಾಡುವ ಮಾತಿಲ್ಲ, ಆಜ್ಞೆದಂತೂ ಪ್ರಶ್ನೆನೇ ಇಲ್ಲ. ಆಚಾರ್ಯ ಭಗವಂತರ ವನವಿಹಾರಿ ಸಂತ ವೀತರಾಗತಿಯ ಆರಾಧಕರ ಯುಗದ ಆದಿಯಲ್ಲಿ, ಕೃತಯುಗದ ಆದಿಯಲ್ಲಿ, ಕರ್ಮಭೂಮಿಯ ಪ್ರಾರಂಭದಲ್ಲಿ ಮೋಕ್ಷ ಮಾರ್ಗವನ್ನು ತೋರಿಸಿ ಸಾಕ್ಷಾತ್ ಮೋಕ್ಷಕ್ಕೆ ಹೊರಟು ಹೋಗಿರುವಂಥ ಆ ಋಷಭ ಜನರು ಸ್ತುತಿ ಮಾಡ್ತಾ ಇದ್ದಾರೆ. ಪ್ರಭು, ಕೇವಲ ನಿನ್ನ ನಾಮಸ್ಮರಣೆ ಮಾಡುವುದರಿಂದ, ನಿನ್ನ ಗುಣಕೀರ್ತನೆಯ ಮೊದಲೆಲ್ಲ ಮಾತಿಲ್ಲ, ಬರೇ ನಾಮಸ್ಮರಣೆ. ಅರಹಂತ, ಜಿನದೇವ, ಜಿನೇಂದ್ರ ಪ್ರಭು, ಋಷಭದೇವ, ಆದಿದೇವ, ಇಷ್ಟು ಬರೇ ನಾಮಸ್ಮರಣೆ ಮಾಡುವುದರಿಂದ ಏನಾಗ್ತಿದೆ? ಮಹಾನ್ ಪುಣ್ಯದ ಬಂಧ ಆಗ್ತಿದೆ ಅಂದಿದ್ರೆ ಒಪ್ಕೊಳ್ಳೋ ಮಾತಿದ್ರೆ. ಆದ್ರೆ ಸಾಕ್ಷಾತ್ ಮಹಾಪುಣ್ಯದ ಉದಯದ ಫಲಸ್ವರೂಪವಾಗಿ ಯಾವುದು ಲಭಿಸುವುದಿದೆಯೋ ಅದು ನಿನ್ನ ಎದುರಿಗೆ ಆಜ್ಞೆಯ ಪ್ರತೀಕ್ಷೆ ಮಾಡ್ತಾ ನಿಂತುಕೊಳ್ತಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ? ವಿಶ್ವಾಸ ಅವರಂಥವರ ಮಾಡಬೇಕೋ ಏನ ನಾವು ಮಾಡೋದು ಸಾಧ್ಯ ಇದೆ. ಅವರಂಥವರ ಮಾಡ್ಬೇಕ್ರಲ್ಲ, ಅವ್ರು ಹೇಳೋ ಮಾತಿನ ವಿಶ್ವಾಸ. ಅರ್ಥಾತ್ ಭಾವಲಿಂಗಿ ಸಂತರನ್ನ ಮಾಡಬೇಕಲ್ಲ. ಇದೇನಿಲ್ರಿ ವಿಜಯಣ್ಣ, ಪ್ರಭುವಿನ ನಾಮಸ್ಮರಣೆ ಮಾಡ್ತಾ ಇದ್ದ ಹಾಗೆ ಮಹಾನ್ ಪುಣ್ಯದ ಬಂಧ ಆಗ್ತಿದೆ ಅಂಥೇಳಿ ಹೇಳ್ತಿದ್ರ ನಾವು ಒಪ್ಪಬಹುದಾಗಿತ್ತು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಬರೇ ನಾಮಸ್ಮರಣೆ, ಯಾವ ಪುರುಷ ಆ ಜಿನರ ಕೇವಲ ನಾಮಸ್ಮರಣೆ ಮಾಡ್ತಾನೋ ಅವನ ಎದುರಿಗೆ ತಕ್ಷಣ ಸಾಕ್ಷಾತ್ ಅವನಿಗೆ ಅಭೀಷ್ಟವಿರುವಂತಹ ಲಕ್ಷ್ಮಿ ಎದುರಿಗೆ ಬಂದ ಕೈ ಮುಗಿದ ನಿಂತ, ಏನಾಜ್ಞೆ ಹೇಳಿ ಪ್ರಭು ಅಂತಾಳೆ. ಒಂದು ಶಂಕ ಇದೆ, ಈ ವರ್ತಮಾನ ಫಲದ ಇದು ಪುಣ್ಯದ ಏನು ಸಂಚಯ ಆಗಿರ್ತಿದೆ ಅದು ತತ್ಕಾಲ ಫಲ ಕೊಟ್ಟು ಹೋಗ್ತಿದೆ. ನೋಡ್ರಿ, ಮಾತು ಹೀಗಿದೆ, ಎಷ್ಟು ಸಾಮಾನ್ಯ
ಪುಣ್ಯ ಅಥವಾ ಪಾಪ ಇದೆಯಲ್ಲ ಪರಿಣಾಮ ಸಾಮಾನ್ಯ. ಎಷ್ಟು ಸಾಮಾನ್ಯ ಶುಭ ಪರಿಣಾಮ ಅಥವಾ ಸಾಮಾನ್ಯ ಅಶುಭ ಪರಿಣಾಮ ಇದೆಯಲ್ಲ, ಅರ್ಥಾತ್ ಮೇಲೆ ಮೇಲೆ ಇದೆ, ಗಾಢ ಆಳದೊಳಗೆ ಇಲ್ಲ, ಅದ ಬೇಗ ಫಲ ಕೊಡ್ತಿದೆ. ಆದರೆ ಕರ್ಮ ಸಿದ್ಧಾಂತದ ಮಾತು ಹೀಗಿದೆ, 9 ಅಂತರ್ಮುಹೂರ್ತರೆ ಬೇಕು. 9 ಅಂತರ್ಮುಹೂರ್ತರೆ ಯಾವುವು ಕರ್ಮ ಫಲ ಬಂಧ ಆಗುವಂತಹ ಕರ್ಮ ಉದಯಕ್ಕೆ ಬರಬೇಕಾದ್ರೆ 9 ಅಂತರ್ಮುಹೂರ್ತ ಬೇಕು. ಕಮ್ಮಿತ್ ಕಮ್ಮಿ 4-5 ತಾಸು 4-4 ತಾಸು ಬೇಕ್ರಿ. ಹಾಗಾದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ, ನಾಮಸ್ಮರಣೆ ಮಾಡ್ತಾ ಇದ್ದ ಹಾಗೆ ನಿನ್ನ ಮನೋವಾಂಛಿತ ಲಕ್ಷ್ಮಿ ನಿನ್ನ ಎದುರಿಗೆ ಬಂದು ನಿಲ್ಲುತ್ತಾಳೆ. ಆಜ್ಞೆಯನ್ನು ಕೇಳಲಿಕ್ಕೆ ನಿನ್ನ ಆಜ್ಞೆಯ ಪ್ರತೀಕ್ಷೆ ಮಾಡ್ತಾಳೆ. ಮೋಕ್ಷ ಲಕ್ಷ್ಮಿ ಆ ಸಮಯಕ್ಕೆ ಏನು ಶಾಂತಿ ಆಗ್ತದೆ. ಮನೋವಂಚಿತ ಲಕ್ಷ್ಮಿ. ಮನೋವಾಂಛಿತ ಲಕ್ಷ್ಮಿ ನಮ್ಮಂಥ ಮನುಷ್ಯರ ಅಂತ ಹೇಳಿದ್ದಾರೆ. ನಡ್ರಿ ನೋಡಿ, ಜಿನೇಂದ್ರ ಪ್ರಭು ತಮ್ಮ ನಾಮದ ಕೀರ್ತನದಿಂದ ಎಂದರೆ ಕೇವಲ ನಾಮದ ಸ್ಮರಣ ಮಾತ್ರದಿಂದ ಕೂಡ ನಮ್ಮಂಥ ಮನುಷ್ಯರ ಎದುರಿಗೆ ಮನೋವಾಂಛಿತ ಲಕ್ಷ್ಮಿಯು ಆಜ್ಞೆಯನ್ನು ಬೇಡುತ್ತಾ ಉಪಸ್ಥಿತಳಾಗುತ್ತಾಳೆ. ನಮ್ಮಂಥ ಮನುಷ್ಯರ ಎದುರಿಗೆ ಅಂದಿದ್ದಾರೆ. ಸಾಧಕರ ಎದುರಿಗೆ ಅಂತಂದಿದ್ರ, ನನ್ನ ಎದುರಿಗೆ ಅಂದಿದ್ರ ಮೋಕ್ಷ ಲಕ್ಷ್ಮಿ ಅನ್ಬೋದಾಗಿದ್ರಿ ಸುಧಾತಾಯಿ. ನನ್ನಂಥ ಮನುಷ್ಯರಿಗೆ ಹೋಲಿಸಿದಾರ್ರಿ. ಅರ್ಥಾತ್ ತಮ್ಮನ್ನ ಮನುಷ್ಯರೊಳಗೆ ಒಂದು ಮಾಡಿದಾರ್ರಿ. ಅರ್ಹಂತರು ಕೂಡ ಮನುಷ್ಯರನ್ನ ಅದಾರ್ರಿ. ಹೌದು ಅಥವಾ ಇಲ್ರಿ? ಮನುಷ್ಯ ಪರ್ಯಾಯದೊಳಗನ ಅದಾರಲ್ಲ. ಹಾಗಾದ್ರೆ ನನ್ನಂಥ ಮನುಷ್ಯರಂದ್ರೆ ನಾನು ಬೇರೆ ಇದೇನೋ ಹೀಗಿಲ್ಲ. ಮನುಷ್ಯರು ಯಾವ ಪ್ರಕಾರ ಮನೋವಾಂಛಿತ, ಅರ್ಥಾತ್ ಅವರ ಮನುಷ್ಯನೊಳಗೆ ಯಾವಾಗಲೂ ವಾಂಛೆ ಧನದ್ದೇ ಇರ್ತಿದೆ, ಅರ್ಥಾತ್ ಸುಖದ್ದೇ ಇರ್ತಿದೆ, ಅರ್ಥಾತ್ ಅನುಕೂಲ ಸಾಮಗ್ರಿಗಳದ್ದು ಇರ್ತಿದೆ. ನಿನ್ನ ನಾಮಸ್ಮರಣೆ ಮಾತ್ರದಿಂದ ಆ ಮನೋವಾಂಛಿತ ಲಕ್ಷ್ಮಿ ಆಜ್ಞೆಯನ್ನು ಕೇಳ್ತಾ ಎದುರಿಗೆ ಉಪಸ್ಥಿತ ಆಗುತ್ತಾಳೆ. ಕಲ್ಪನಾ ಮಾಡಿಕೊಳ್ಳೋದ್ರೆ ಪಾಪದ ಉದಯ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ. ನೋಡ್ರಿ, ಪಾಪದ ಉದಯ ಇರುವ ವೇಳೆದೊಳಗ ಅರ್ಹಂತರ ಸ್ಮರಣೆ ಜೀವ ಮಾಡಬಹುದಾಗಿದೆಯೋ ಅಥವಾ ಇಲ್ರಿ? ಮಾಡಬಹುದಾಗಿದೆ. ಹೆಚ್ಚು ಮಾಡ್ತಾನೋ ಅದು ಸ್ವಾರ್ಥಪೂರಿತ ಮೋಹಪೂರಿತ ಇರ್ತಿದಿ, ಏನೇ ಇರಲ್ರಿ, ಮಾಡಬಹುದಾಗಿದೆ ಇಷ್ಟ್ರಿ. ಆದ್ರೆ ನಾಮಸ್ಮರಣೆ ಮಾಡ್ತಾ ಇದ್ದ ಹಾಗೆ ಆ ಪಾಪ ಏನು ಪುಣ್ಯ ರೂಪ ಆಗುದಿಲ್ರಿ, ಆಗ ತಿರುಗಬಹುದೇನ? ಸಂಕ್ರಮಣ. ಏನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೆ ಸಂಸಾರಿ ಜೀವರುಗಳದ್ದು? ಯಾವ ದೃಷ್ಟಿಯ ಒಂದು ನಿರಂತರ ಆಕರ್ಷಣೆ ಇದೆಯೋ, ಯಾವುದರ ಆಕರ್ಷಣೆ ಇದೆಯೋ, ಯಾವುದರ ಮೇಲೆ ದೃಷ್ಟಿ ಇದೆಯೋ ಆ ದೃಷ್ಟಿಯನ್ನು ಬಿಡಿಸ್ತಾ ಇದ್ದಾರೋ ಅಥವಾ ಆ ಆಕರ್ಷಣೆಯ ಪೂರ್ತಿಯಾಗುವ ಸುಲಭ ಉಪಾಯ ಹೇಳ್ತಾ ಇದ್ದಾರೋ ಏನಿದೆ ರೀ? ಜೀವರುಗಳಿಗೆ ಅರ್ಥಾತ್ ಮನುಷ್ಯ ಮಾತ್ರರಿಗೆ ಏನಿದೆ? ಧನಾದಿ ಅನುಕೂಲತೆಯ ಇಚ್ಛೆ ಇದೆ ನಿರಂತರ. ಹಾಗಾದ್ರೆ ಆ ಇಚ್ಛೆಯ ಪೂರ್ತಿ ಮಾಡುವಂತಹ ಉಪಾಯ ಹೇಳ್ತಾ ಇದ್ದಾರೋ ಅಥವಾ ಆ ಇಚ್ಛೆ ನಿರರ್ಥಕಿದೆ ಅಂತ ಹೇಳಿ ಬಿಡಿಸ್ತಾ ಇದ್ದಾರೋ ಏನಿದೆ ರೀ ಇದರಲ್ಲಿ? ಸ್ತೋತ್ರ ಸಾಹಿತ್ಯ ಎಷ್ಟು ಸುಲಭ ಇದೆ, ಎಷ್ಟು ನೇರವಾಗಿ ಸಂಪರ್ಕ ಕಲ್ಪಿಸ್ತದೆ, ಅಷ್ಟೇ ರಹಸ್ಯ ಕೂಡ ಅದರದ್ದು ಇದೆ ರೀ, ಆಳ ಕೂಡ ಇದೆ. ಏನು ಹೇಳ್ತಾ ಇರಬಹುದು? ಉದಯದಲ್ಲಿ ಬಂದಿರುವಂತಹ ಪಾಪ ಅಥವಾ ಪುಣ್ಯವನ್ನ ಬದಲಿ ಮಾಡುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ರಿ. ಇದೇನ? ಅದು ಶುಭ ಕರ್ಮ ಇರಲಿ, ಅಶುಭ ಕರ್ಮ ಇರಲಿ, ಅಜ್ಞಾನಿ ಇರಲಿ, ಜ್ಞಾನಿ ಇರಲಿ, ಸಾಧಕ ಇರಲಿ, ಕ್ಷತ್ರಿಯ ಇರಲಿ ಅಥವಾ ಹೇಳಿ ಇರಲಿ,
ಉದಯದೊಳಗೆ ಬಂದಿರುವಂತಹ ಕರ್ಮವನ್ನ ಬದಲಾವಣೆ ಮಾಡುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಯಾಕಿಲ್ಲ? ಅರ್ಥಾತ್ ಜೀವ ಅಜ್ಞಾನದಿಂದ, ಕಠೋರ ಪ್ರವೃತ್ತಿಯಿಂದ, ತನ್ನ ಸ್ವಭಾವಕ್ಕೆ ಕಠೋರವಾಗಿ ನಿಂತ, ವಿರುದ್ಧವಾಗಿ ನಿಂತ, ತಾನೇ ವಿಭಾವದೊಳಗ ಸಂತೋಷದಿಂದ ಪ್ರವೃತ್ತಿ ಮಾಡಿರೋ ಎಳೆದೊಳಗ ಯಾವ ಕರ್ಮದ ಬಂಧ ಆಗಿದೆಯೋ ಅದ ನಿಯಮದಿಂದ ಅವನಿಗೆ ಫಲ ಕೊಟ್ಟನ ತೀರೋದ್ರಿ. ಇವ ಅಪರಾಧ ಮಾಡಿದನಂದ್ಮೇಲೆ ಆ ಅಪರಾಧದ ಫಲವನ್ನ ಅದ ನಿಸರ್ಗ ಅಂದ್ರೆ ಅಥವಾ ಕರ್ಮ ಅಂದ್ರೆ, ಕರ್ಮಕ್ಕ ಪ್ರಕೃತಿ ಅಂತ ಹೇಳಿ ಕೂಡ ಸಮಯ ಸಾರದಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅರ್ಥಾತ್ ಪ್ರಕೃತಿ ಅರ್ಥಾತ್ ನಿಸರ್ಗ ಇವನ ಅಪರಾಧಕ್ಕೆ ದಂಡನೆ ಕೊಡೋದ. ತಿಳಿಯದೇ ಮಾಡಲಿ, ಅಹಂಕಾರದಿಂದ ಮಾಡಲಿ, ತಿಳಿದು ಮಾಡಲಿ, ಮನೋರಂಜನೆಯ ಸಲುವಾಗಿ ಮಾಡಲಿ, ಇನ್ನೊಬ್ಬರಿಗೆ ದುಃಖ ಕೊಡೋದ್ರೊಳಗೆ ಸಂತೋಷನೂ ಇರ್ತಿದೆಯಲ್ಲ ಕೆಲವರಿಗೆ. ಕೆಲವೊಮ್ಮೆ ಹಾಗೇ ಮಾಡಿದರನು ಕೂಡ ಅದ ಅಪರಾಧ ಇದೆ ಅಂದಮೇಲೆ ನಿಸರ್ಗ ಪ್ರಕೃತಿ ಅವನ ಅಪರಾಧಕ್ಕ ಸರಿಯಾದ ಶಿಕ್ಷೆಯನ್ನ ಕೊಟ್ಟೇ ಕೊಡೋದ್ರಿ. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಏನು ನಮಗೆ ರಹಸ್ಯ ಹೊಳಿತಿದೆಯೇನ? ಇಷ್ಟು ಸುಲಭ ಇತ್ತು ಅಂತಂದ್ರೆ ಎಲ್ಲರೂ ಇದನ್ನೇ ಮಾಡ್ಬೋದಲ್ರಿ. ಯಾತಕ್ಕೆ ಬೇಕಾಗಿದೆ ಅಷ್ಟೆಲ್ಲ ಕಷ್ಟಪಡೋದು? ಮನೋವಾಂಛಿತ ಲಕ್ಷ್ಮಿ ಎದುರಿಗೆ ಬಂದ ಆಜ್ಞೆನೇ ಕೇಳ್ತಾ ನಿಲ್ತಾಳಂದ ಮೇಲೆ ಬರೇ ನಾಮಸ್ಮರಣೆ ಮಾಡಿದ್ರೆ ಸಾಕಲ್ಲ. ಹಾಗಾದ್ರೆ ಅಸತ್ಯ ಹೇಳ್ತಾ ಇದ್ದಾರೆ ಅಂದ್ರೆ ಆಚಾರ್ಯ ದೇವ ಪದ್ಮನಂದಿ ಆಚಾರ್ಯ ದೇವ 8ನೇ ಶತಮಾನದೊಳಗೆ ಆಗಿ ಹೋಗಿದ್ದಾರೆ. ಇದೇ ಭರತ ಕ್ಷೇತ್ರ ಭಾರತ ಭೂಮಿಯೊಳಗೆ ಆಗಿ ಹೋಗಿದ್ದಾರೆ. ಅಸತ್ಯ ಹೇಳೋದು ಸಾಧ್ಯನೇ ಇಲ್ಲ. ಪಂಚಮಹಾವ್ರತದೊಳಗೆ ಸತ್ಯ ಮಹಾವ್ರತದ ಪರಿಪಾಲನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಮಾತಿನೊಳಗ ಆ ಸತ್ಯ ಮಹಾವ್ರತಧಾರಿಯ ಸತ್ಯಾಂಶ ಏನಿದೆ ಅಥವಾ ಸತ್ಯತೆ ಏನಿದೆ? ಸತ್ಯತೆ ಇಷ್ಟೇ ಇದೆ. ಯಾವ ಇಚ್ಛೆ ನಿರಂತರ ಸಂಸಾರಿ ಮನುಷ್ಯರ ಮನಸ್ಸಿನೊಳಗ ಇದೆಯೋ, ಸುಖದ್ದ, ಧನದ್ದ, ಅನುಕೂಲತೆದ್ದ, ಅದ ಪ್ರಭು ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದ ಹಾಗೆ ಆ ಇಚ್ಛೆನ ಹೊರಟು ಹೋಗ್ತಿದೆ ಅಂದಮೇಲೆ ಮಾತೇನಿದೆ? ಇಚ್ಛೆನ ಮನೋವಾಂಛೆ ಮನುಷ್ಯನೊಳಗಿನ ಆ ವಾಂಛನ ಬಿಟ್ಟು ಹೋಗ್ತಿದೆ ಸುಧಾ ತಾಯಿ. ಆಮೇಲೆ ಆಕೆ ಎದುರಿಗೆ ಬಂದ ಆಜ್ಞಾ ಕೇಳಿದ್ರನು ನಂದೇನು ನಿನ್ನ ಕಡೆ ಕೆಲಸ ಇಲ್ಲಮ್ಮ ಅಂತ ಹೇಳಿ ಹೇಳ್ಬಿಡ್ತಾರೆ. ಎಲ್ಲ ಅರ್ಥ ಆಗ್ತಿದೆ ಅಂದ್ರೆ ಯಾರು ಭಗವಂತರದ ಕೇವಲ ನಾಮಸ್ಮರಣೆ, ಅವರಲ್ಲಿ ಎಂಥ ಒಂದು ಸಮರ್ಪಣೆಯ ಭಾವಿದೆ. 3 ಕಷಾಯ ಚೌಕಡಿ ಹೊರಟು ಹೋಗಿದ್ದಾವೆ. ಇನ್ನೇನ ಏನದ ಸಂಜ್ವಲನ ಕಷಾಯ ಜಲದ ಮೇಲಿನ ರೇಖೆಯಂತೆ ಉಳ್ಕೊಂಡಿದೆ. ಅದರದ ಸರ್ವಥ ಮತ್ತು ಅದು ಹೇಗಿದೆ? ವೀತರಾಗತೆಯ ಅವಿರೋಧಿ ಇದೆ. ಆದ್ರೂ ಅದರದ ಸರ್ವಥ ಅಭಾವ ಮಾಡುವ ಸಲುವಾಗಿ ಅವರು ಕಟಿಬದ್ಧ ಅದಾರೆ. ಸ್ವಲ್ಪ ಕೂಡ ಮೈ ಮರೆಯುವುದಿಲ್ಲ, ಪ್ರಮಾದಿಯಾಗುವುದಿಲ್ಲ. ಕಟಿಬದ್ಧ ಟೊಂಕ ಕಟ್ಟಿ ನಿಂತಿದ್ದಾರೆ, ಕಮರ್ ಕಸ್ಕೆ ಖಡೆ ಇದೆ. ಇಂಥದರೊಳಗೆ ಕೂಡ ಅವರಿಗೆ ಸಮರ್ಪಣೆಯ ಭಾವ ಎಷ್ಟಿದೆ ರೀ ಅರ್ಹಂತರ ಕುರಿತಾಗಿ. ಅರ್ಹಂತರಲ್ಲೇ ಮತ್ತು 3 ಕಷಾಯ ಚೌಕಡಿಯ ಅಭಾವ ಆಗಿರುವಂತಹ ಸಂತನಲ್ಲೇ ವ್ಯತ್ಯಾಸ ಎಷ್ಟು ಇದೆ ಸುಧಾ ತಾಯಿ? ಸ್ವಲ್ಪ ಗಂಭೀರವಾಗಿ ಸೂಕ್ಷ್ಮವಾಗಿ ತತ್ವದ ಸ್ವರೂಪವನ್ನ, ಸಾಧನೆಯ ಸ್ವರೂಪವನ್ನ ತಿಳ್ಕೊಳ್ಳೋದಿದೆ. ಸಾಧನೆಯ ಸ್ವರೂಪವನ್ನ ತಿಳ್ಕೊಳ್ಳುವಂಥ ಮಂಗಲಮಯ ಅವಸರ ಇದೆ. ಎಂಥ ಅವಸರ? ಸರ್ವತೋಮುಖ ಅವಸರ ಇದೆ ರೀ. ಮನುಷ್ಯ ಪರ್ಯಾಯ ಇದೆ, ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತ ಜೈನ ಕುಲ ಜಿನೇಂದ್ರ ಪ್ರಭುವಿನ ವಾಣಿಯ ಕುರಿತಾಗಿ ರುಚಿ ಅಷ್ಟಾಂಗಿಕ ಮಹಾಪರ್ವ. ಇನ್ನೇನು ಬೇಕಾಗಿದ್ದೀರಿ? ಅದಕ್ಕೆ ಸ್ವಲ್ಪ ಸಾಧನೆಯ ಸ್ವರೂಪವನ್ನ, ಅಂತರ ಎಷ್ಟಿದೆ ಅರ್ಹಂತರಲ್ಲೇ ಮತ್ತು ಸಂತನಲ್ಲೇ.
ಭಾವಲಿಂಗಿ ಸಂತನಲ್ಲೇ ಮತ್ತು ಅರಹಂತನಲ್ಲೇ ಅಂತರ ಎಷ್ಟಿದೆ ರೀ? ಎಷ್ಟಿದೆ? ಎಷ್ಟು ಸಮರ್ಪಣೆಯ ಭಾವ ಇದೆ ರೀ? ಆ ಅರಹಂತರಲ್ಲಿ ಯಾವ ವೀತರಾಗತೆ ಪ್ರಕಟ ಆಗಿದೆಯೋ ಆ ವೀತರಾಗತೆಯನ್ನ ಇವರು ಅನುಭವ ಮಾಡ್ತಾ ಇದ್ದಾರೆ. ಒಂದು ಸಂಜ್ವಲನ ಕಷಾಯ ಚೌಕಡಿಯ ವಿದ್ಯಮಾನತೆ ಇದೆ, ಆದ್ರೆ ಆ ಸಂಜ್ವಲನ ಕಷಾಯ ವೀತರಾಗ ಭಾವದ ವಿರೋಧ ಮಾಡುವುದಿಲ್ಲ. ಹೀಗಿರುವಳೆದೊಳಗೂ ಕೂಡ ಆ ಅರ್ಹಂತರ ಕುರಿತಾಗಿ ಇಷ್ಟೊಂದು ಸಮರ್ಪಣೆಯ ಭಾವ, ಇಷ್ಟೊಂದು ಭಕ್ತಿಯ ಭಾವ ಇದೆ. ಅಂತರ ಎಷ್ಟಿದೆ ಅಂಥೇಳಿ ಇಷ್ಟು ಭಕ್ತಿ ಇದೆ ರೀ. ಮಹದಂತರ ಇತ್ತು ಅಂತಂದ್ರೆ ಬಹಳಷ್ಟು ಪುರುಷಾರ್ಥ ಮಾಡ್ಬೇಕು. ಅಂತರಂತೂ ಬಹಳ ಇಲ್ಲ. ಬರೇ ಒಂದು ಸಂಜ್ವಲನ ಕಷಾಯ ಚೌಕಡಿ, ಅದು ಎಂಥದ್ದಿದೆ? ವೀತರಾಗ ಭಾವದ ಅವಿರೋಧಿ ಇದೆ ರೀ. ಇಂಥ ಸಂತ ಅಂಥ ಅರ್ಹಂತ ಅವಸ್ಥೆಗೆ ತಲುಪಿದ ಪರಮಾತ್ಮನ ಭಕ್ತಿ ಈ ಪರಿಯಾಗಿ ಮಾಡ್ತಾ ಇದ್ದಾರೆ. ದೃಷ್ಟಾಂತ ಯಾರಿಗೆ, ಯಾರ್ದು, ಯಾವುದರದ್ದು ಹೇಳ್ತಾ ಇದ್ದಾರೆ? ಯಾವ ಸಂಸಾರಿ ನನ್ನಂಥ ಮನುಷ್ಯ ದೇಹವನ್ನು ಧಾರಣ ಮಾಡಿರುವಂಥ ಸಮಸ್ತ ಸಂಸಾರಿ ಜೀವರುಗಳಿದ್ದಾರಲ್ಲ, ಮನುಷ್ಯ ದೇಹಧಾರಿ, ಅವರಲ್ಲಿ ಎಲ್ಲ ಮನುಷ್ಯನೊಳಗೆ ನಿರಂತರ ವಾಂಛ ಯಾವುದರದ್ದು ಇದೆ? ಧನದ್ದು ಇದೆ, ಅನುಕೂಲತೆದ್ದಿದೆ, ಸುಖ ಇದೆ. ಧನ ಅಂದ್ರೆ ನೋಟ ಅಥವಾ ಚಿನ್ನ ಇಷ್ಟ ಅಲ್ರಿ, ಬಸ್ ಒಂದು ಸುಖ ಅಂದ್ರೆ, ಅನುಕೂಲತೆ ಅಂದ್ರೆ. ಆ ಅನುಕೂಲತೆಯನ್ನ ಪ್ರದಾನ ಮಾಡುವಂಥ ಶಕ್ತಿ ಯಾರಲ್ಲೇ ಇದೆಯೋ ಆ ಲಕ್ಷ್ಮಿ ಎದುರಿಗೆ ಬಂದು ನಿಲ್ಲುತ್ತಾಳ್ರಿ. ಲಕ್ಷ್ಮಿಯಿಂದ ಏನೆಲ್ಲ ಆಗ್ತಿದೆಯಲ್ಲ, ಧನದಿಂದ ಏನೆಲ್ಲ ಆಗ್ತಿದೆಯೋ ಅಥವಾ ಇಲ್ರಿ? ಲಕ್ಷ್ಮಿ ಅರ್ಥಾತ್ ಧನ ಅಂತ ಹೇಳಿ ತಿಳ್ಕೊಂಡ್ಮೇಲೆ ಅದರಿಂದ ಏನೆಲ್ಲ ಆಗ್ತಿದೆ ಏನಿಲ್ರಿ? ಇವನಿಗೆ ಏನೇನು ಬೇಕಾಗಿದೆ ಆ ಎಲ್ಲ ಅನುಕೂಲತೆಗಳು ಸಿಗ್ತಾವ್ರಲ್ಲ. ಅಂತರ ಇಷ್ಟ ಕಮ್ಮಿ ಅಂತರ ಇರುವಂಥ ಇನ್ನೇನು ಅಂತರ್ಮುಹೂರ್ತದೊಳಗೆ ಪರಮಾತ್ಮ ಆಗವ್ರದರ್ರಿ ಇವ್ರ. ಆದ್ರೆ ಇಷ್ಟ ಅಂತರಿಹ ಉಪರಿ ಜಾನ ವೀತರಾಗ ಮೈರಾಗ ವಿಧಾನ. ಹೊರಗ ಒಳಗ ಏನಿದೆ? ವೀತರಾಗ ಏನಿದೆ ರೀ? ಅಂತರ ಎಷ್ಟಿದೆ? ಅಂತರ್ಮುಹೂರ್ತದ ಅಂತರ ಇದೆ ರೀ. ತಿಳಿತಾರಲ್ಲ, ಈ ಪದ್ಮನಂದಿ ಆಚಾರ್ಯ ಅರ್ಥಾತ್ ಇಂಥ ಸಂತರ ಮತ್ತು ಆ ಅರ್ಹಂತರ ಇವರ ಮಧ್ಯದೊಳಗಿರುವ ಅಂತರ ಎಷ್ಟ? ಬರೇ ಒಂದು ಅಂತರ್ಮುಹೂರ್ತ ಕಾಲ ರೀ. ಬರೇ ಒಂದು ಅಂತರ್ಮುಹೂರ್ತ ಕಾಲ. ಎಷ್ಟು ಸಮರ್ಪಣೆಯ ಭಾವ ಇದೆ, ಎಷ್ಟು ಭಕ್ತಿಯ ಅತಿರೇಕವನ್ನ ಹೇಳ್ತಾ ಇದ್ದಾರೆ. ಅತಿರೇಕ ಇದೇನು? ಅಲ್ಪ ಇದೆ ರೀ ಅವರ ಅಪೇಕ್ಷಾದಿಂದ. ಅವರು ಹೇಳ್ತಾ ಇರುವಂಥವ್ರ ಅಪೇಕ್ಷಾದಿಂದ ಅಲ್ಪ ಇದೆ ರೀ, ಅತಿರೇಕಂತೂ ಇಲ್ಲವೇ ಇಲ್ಲ. ನಮಗನ್ನಿಸ್ತಿದೆ ಹಂಗೆ ಸಾಧ್ಯ ಇದೆ. ಬರೀ ನಾಮಸ್ಮರಣದಿಂದ ಲಕ್ಷ್ಮಿ ಹಾಗೆ ಉಪಸ್ಥಿತ ಆಗ್ತಾಳೆ, ಆಜ್ಞೆ ಕೇಳ್ತಾ ಕೈ ಮುಗಿದು ನಿಲ್ಲುತ್ತಾಳೆ. ಅಷ್ಟು ಸುಲಭ ಇದ್ರೆ ಜಗತ್ತಿನ ಜನರೆಲ್ಲ ಕಷ್ಟಪಡುವ ಅವಶ್ಯಕತೆ ಏನಿದೆ? ಈ ಮಾತನ್ನೇ ಎಷ್ಟೋ ಜನರು ಕೇಳಿರ್ಬೇಕಲ್ಲ, ಓದಿರ್ಬೇಕಲ್ಲ. ಹಾಗಾದ್ರೆ ನೌಕರಿ ಅದ ಇದ ಎಲ್ಲ ಬಿಟ್ಟು ಇಷ್ಟು ಮಾಡಿದ್ರೆ ಮುಗಿದು ಹೋಗ್ತಿದೀವ ಅಥವಾ ಇಲ್ರಿ? ಅವರ ಶ್ರದ್ಧೆ ಎಂಥದ್ದಿದೆ, ಅವರಲ್ಲಿ ಸಮರ್ಪಣೆಯ ಭಾವ ಎಂಥದ್ದಿದೆ, ಅವರ ಅಂತರಂಗ ಎಷ್ಟು ಪವಿತ್ರ ಇದೆ. ಆ ಪವಿತ್ರತೆಯೊಳಗ ಯಾವುದು ನೆಲೆ ನಿಂತದ್ದು ಇದೆ, ಆ ಅರ್ಹಂತರ ಸ್ವರೂಪ ಯಾವ ಪೂರ್ಣ ವಿಕಸಿತವಾಗಿರುವಂಥ ಅನಂತ ಚತುಷ್ಟಯದೊಳಗ ಸ್ಥಿರವಾಗಿರುವಂಥ ಆ ಆತ್ಮನ ಸ್ವರೂಪ ಅರ್ಥಾತ್ ಉಪಯೋಗದ ಪ್ರಕಟ ಉಪಯೋಗದ ಯಾವ ಪರಿಣಾಮನ ಇದೆಯೋ ಅದನ್ನು ನೋಡಿ ಆಚಾರ್ಯ ಭಗವಂತರ ಏನು ಹೇಳ್ತಾ ಇದ್ದಾರೆ? ನನ್ನಂಥ ಮನುಷ್ಯರು, ನಮ್ಮಂಥ ಮನುಷ್ಯರು ಅರ್ಥಾತ್ ನಾನು ಕೂಡ ಪ್ರಭು ನಿನ್ನ ನಾಮಸ್ಮರಣದಿಂದನ ಬಾಹ್ಯದ ಲಾಲಸೆಯನ್ನೆಲ್ಲ ಬಿಟ್ಟು ಬಂದಿದ್ದೇನೆ. ಹಾಗಾದ್ರೆ ಅದೇ ಪ್ರಕಾರ ಎಷ್ಟೋ ಜನರದ ಆಗ್ತಿರ್ಬೋದಲ್ಲ. ಏನ್ ಮಾತು? ಎಷ್ಟೋ ಜನರು, ಎಷ್ಟೋ ಮನುಷ್ಯರದ ಅದೇ ಪ್ರಕಾರ ಆಗೋದು ಸಾಧ್ಯ ಇದೆಯಲ್ಲ. ಅದಕ್ಕೆ ಉದಾಹರಣೆ ನಾನೇ ಇದ್ದೇನೆ ಅಂತಾರೆ ಅವರ. ಅವರಿಗೂ ನಮ್ಮ ಹಾಗೇನ ಲಾಲಸೆ ಇರ್ತಾರೆ. ಯಾವುದರದ? ಬಾಹ್ಯ ಲಕ್ಷ್ಮಿ ಇದ್ದ. ಅದು ಹೇಗೆ ಬಿಟ್ಟು ಹೋಯ್ತು? ಕೇವಲ ಪ್ರಭುವಿನ ನಾಮಸ್ಮರಣೆಯಿಂದ. ಅವ್ರದ್ದು ಸ್ವಯಂ ಬಿಟ್ಟು ಹೋಗಿದ್ದೀರಿ.
ಹೇಗೆ ಬಿಟ್ಟು ಹೋಗಿದೆ? ಆ ಅರ್ಹಂತರ ನಾಮಸ್ಮರಣೆ, ಸ್ಮರಣೆಯ ಮಾತಿದಿರಲಿ, ನಾಮೋಚ್ಚಾರಣೆಯ ಮಾತಿಲ್ಲ. ತಿಳಿತಾ ಇದ್ದೀರಲ್ಲ? ನಾಮಸ್ಮರಣೆಯ ಮಾತಿದೆ. ಸ್ಮರಣೆ ಇದು ಯಾರ್ದ ಕಾರ್ಯ ಇದೆ? ಭಾಷಾವರ್ಗಣದ್ದು, ಮನೋವರ್ಗಣದ್ದು, ಅಥವಾ ಮತಿಜ್ಞಾನದ್ರಿಸುತ್ತದೆ? ಯಾವುದರ ಕಾರ್ಯ ಇದೆ? ಸ್ಮರಣೆ. ಜಿನರ ನಾಮಸ್ಮರಣೆ. ನಾಮ ಟೋಡರ್ಮಲ್ಲರು ಕೂಡ ಹೇಳಿದಾರ್ರಿ. ಏನು ಹೇಳಿದರು? ಚಿಂತನೆ, ಅಭಿಲಾಷ, ಸ್ಮೃತಿ. ಕಲಶದೊಳಗ ಮೋಕ್ಷ ಮಾರ್ಗ ಗ್ರಂಥ ರಚನೆಯ ಸಲುವಾಗಿ ಏನಾದ್ರು ಓದಿದ್ರಿ? ಪ್ರಯೋಜನ. ವಾ, ನೀವು ಓದ್ತಂದ್ರೆ ಮುಗಿತಣ್ಣ. ಅರ್ಹಂತಾದಿಕರ ಪ್ರಯೋಜನ. ನೋಡ್ರಿ, ಅರ್ಹಂತ ಮೊದಲಾದವರ ಆಕಾರದ ಅವಲೋಕನೆ ಮಾಡುವುದು. ಅರ್ಹಂತ ಮೊದಲಾದವರ ಆಕಾರದ ಅವಲೋಕನೆ ಮಾಡುವುದು. ಅದನ್ನು ಪದ್ಮನಂದಿ ದೇವರು ಈ ಮೊದಲನ್ನು ಹೇಳಿದ್ದಾರೆ. ಕೂಪಮಂಡೂಕಕ್ಕಿಂತ ಮೊದಲ್ರಿ. ಕೂಪಮಂಡೂಕ ಅದರ ವರ್ಣನೆ ಮಾಡೋದಾಯ್ತ್ರಿ. ಆದ್ರೆ ಅದಕ್ಕಿಂತ ಮೊದಲು ತಮ್ಮ ಕೇವಲ ದರ್ಶನ ಮಾತ್ರದಿಂದ ಅಂತ ಹೇಳಿದಾರಲ್ಲ, ಅದಿಲ್ಲಿ ಆಕಾರದ ಅವಲೋಕನೆ ಮಾಡುವುದು ಅಥವಾ ಸ್ವರೂಪದ ವಿಚಾರ ಮಾಡುವುದು. ಅದಕ್ಕೆ ಕೂಪಮಂಡೂಕದ ದೃಷ್ಟಾಂತ ಕೊಟ್ಟರೆ. ಅಥವಾ ವಚನ ಕೇಳುವುದು, ಅಥವಾ ನಿಕಟವರ್ತಿಯಾಗುವುದು, ಅಥವಾ ಅವರ ಅನುಸಾರ ಪ್ರವರ್ತನೆ ಮಾಡುವುದು ಇತ್ಯಾದಿ ಕಾರ್ಯಗಳು ಕೂಡ ನಿಮಿತ್ತಭೂತವಾಗಿ ರಾಗಾದಿಗಳನ್ನು ಕಡಿಮೆ ಮಾಡುತ್ತವೆ. ನಮ್ಮ ಎಷ್ಟಾಗಿದ್ದವ್ರಿ ಕಡಿಮೆ? ನಾವು ಇದನ್ನು ಮಾಡಿದ್ದೇವೆ. ಹಾಗಾದ್ರೆ ಇವೆಲ್ಲ ಕಾರ್ಯ ನಾವು ಬಾಹ್ಯದ ಅಪೇಕ್ಷಾದಿಂದ ಮಾಡ್ತಾನೆ ಇದ್ದೇವಲ್ಲ. ಏನು ಮಾಡ್ತಾ ಇದ್ದೀವಿ? ಅರ್ಹಂತ ಮೊದಲಾದವರ ಆಕಾರದ ಅವಲೋಕನೆ ಮಾಡ್ತೇವೆ ಅಥವಾ ಇಲ್ರಿ? ಬಿಂಬ ಮಂದಿರದೊಳಗೆ ಹೋದ ನಂತರ ಆಕಾರದ ಅವಲೋಕನೆ ಮಾಡ್ತೇವೆ. ಮುಂದ ಸ್ವರೂಪದ ವಿಚಾರ ಮಾಡ್ತೇವೆ. ಮುಂದ ವಚನ ಹೇಳ್ತೇವೆ. ನಮೋ ಅರ್ಹಂತಾನಂ ಅಥವಾ ದರ್ಶನಂ ದೇವದೇವಶ್ಯ ಚತ್ತಾರಿ ಮಂಗಲಂ, ಇವೆಲ್ಲ ವಚನ ಹೇಳ್ತೇವೆ. ಅಥವಾ ನಿಕಟವರ್ತಿಯಾಗುವುದು ಅಂದ್ರೆ ಗರ್ಭಗುಡಿಯೊಳಗೆ ಹೋಗೋದ್ರಿ. ನಿಕಟವರ್ತಿ ಆಗೋದಂತಂದ್ರೆ ಏನು? ಅವರು ಯಾವ ಸ್ವರೂಪದೊಳಗೆ ಅಂತರ್ನಿಮಗ್ನ ಇದ್ದಾರೋ ಆ ಸ್ವರೂಪದ ಸಮೀಪಕ್ಕೆ ಹೋಗೋದು. ನಮ್ಮ ಆತ್ಮನ ಸ್ವರೂಪದ ಸಮೀಪ. ಅಥವಾ ಅವರ ಅನುಸಾರ ಪ್ರವರ್ತನೆ ಮಾಡುವುದು. ಇತ್ಯಾದಿ ಕಾರ್ಯಗಳು ಕೂಡಲೇ ನಿಮಿತ್ತಭೂತವಾಗಿ, ಕೂಡಲೇ ಉದಯ ಅಂತಂದರೆ ಇರಲಿ. ನಿಜವಾಗಿ ಕರ್ಮದ ಉದಯ ಆಗಲಿ, ಕರ್ಮದ ಉದಯದ ನಿಮಿತ್ತ ಪಡೆದು ಬಂದಿರುವಂಥ ಸಂಯೋಗಗಳಾಗಲಿ, ಜೀವನಿಗೆ ರಾಗ ಅಥವಾ ದ್ವೇಷದಲ್ಲಿ ಅಥವಾ ರಾಗ ದ್ವೇಷಗಳನ್ನು ಉತ್ಪನ್ನ ಮಾಡುವಲ್ಲಿ ಸಮರ್ಥ ಇಲ್ಲ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಆದ್ರೂ ನಿಮಿತ್ತ ಇದ್ದ ನಂತರ ಕಾರ್ಯ ಆಗುತ್ತಿದೆ. ಪ್ರತ್ಯಕ್ಷ ನಿಮಿತ್ತ ಯಾವುದರೊಳಗೆ ಕಾರ್ಯ ಆಗಬೇಕಾಗಿದೆಯೋ ಅದರೊಳಗೆ ಪ್ರವೇಶ ಮಾಡುವುದಿಲ್ಲ. ಆದರೆ ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ ಅನ್ನುವ ಯಾವ ಮಾತಿದೆಯಲ್ಲ, ನಿಜವಾಗಿ ಆ ನಿಮಿತ್ತ ಯಾವುದು? ಇಲ್ಲಿ ಅರ್ಹಂತರ ಆಕಾರದ ಅವಲೋಕನೆ ಮಾಡೋದ, ಸ್ವರೂಪದ ವಿಚಾರ ಮಾಡೋದ, ಅವರ ಹೆಸರು ಹೇಳೋದ, ನಾಮಸ್ಮರಣೆ ಮಾಡೋದ, ಇವೆಲ್ಲ ಯಾರೂ ಕಾರ್ಯ ಅದವ್ರಿ?
ಕಾರ್ಯ ಯಾರು ಅದಾವು? ನನ್ನ ಮತಿಜ್ಞಾನಗಳು ಅದಾವೆ. ಹಾಗಾದ್ರೆ ಮತಿಜ್ಞಾನದೊಳಗ ಕಾರ್ಯ ನಡೆದ ನಂತರ ಅದರ ನಿಮಿತ್ತದಿಂದ ರಾಗದ ಅಭಾವ ಆಗ್ತಿದೆಯೋ ಅಥವಾ ಇಲ್ರಿ? ರಾಗ ಮಂದ ಆಗ್ತಿದೆಯೋ ಅಥವಾ ಇಲ್ರಿ? ಎರಡೂ ನನ್ನೂ ಅದಾವ್ರಿ. ಅವ ಮತಿಜ್ಞಾನನೂ ನನ್ನದಿದೆ, ಮತ್ತು ರಾಗನೂ ನನ್ನಲ್ಲೇ ಆಗ್ತಾ ಇತ್ತು. ಅನ್ಯ ಪದಾರ್ಥದ ನಿಮಿತ್ತದ ಮಾತು ಇಲ್ಲ. ನಾನು ಅರಹಂತರ ಸ್ವರೂಪದ ವಿಚಾರ ಮಾಡಿದರ, ಅರಹಂತರ ನಾಮದ ಸ್ಮರಣೆ ಮಾಡಿದರ, ಈ ಸ್ಮರಣೆ ಪ್ರತ್ಯಭಿಜ್ಞಾನ ಇವೆಲ್ಲ ಮತಿಜ್ಞಾನದ ಭೇದದವ್ರೆ. ಮತಿಜ್ಞಾನದೊಳಗ ನಮಗಿರೋದ ಮತಿಶ್ರುತ ಜ್ಞಾನ. ನಿಜವಾಗಿ ಅದು ಕೂಮತಿ ಇದೆ, ಕೂಶ್ರುತ ಇದೆ. ಆದ್ರೂ ಕೂಡ ಆ ಮತಿಜ್ಞಾನ ಕೂವೆಂಬ ಆಗ್ರಹದಿಂದ ಸ್ವಲ್ಪ ಬಿಡುಗಡೆ ಹೊಂದಿತು ಅಂತಂದ್ರ ಅಲ್ಲಿ ಯಾವ ಕಾರ್ಯ ಆಗ್ತಿದೆಯೋ ತಕ್ಷಣಕ್ಕ ಅಲ್ಲಿ ರಾಗಾದಿಗಳ ಮಂದಾಗ್ತವೆ, ಕಮ್ಮಿ ಆಗ್ತವೆ. ನಿನ್ನೆ ಮೊನ್ನೆ ಸ್ವಯಂಭೂ ಸ್ತೋತ್ರದೊಳಗೆ ಏನು ಬಂದಿತ್ತು? ಈ ಮನುಷ್ಯ ಜೀವನದೊಳಗ ಕರ್ತವ್ಯ ಏನಿದೆ ಅಂತಂದ್ರೆ ರಾಗದ್ವೇಷದ ಅಭಾವ. ಹಾಗಾದ್ರೆ ರಾಗದ್ವೇಷದ ಅಭಾವ ಮಾಡಬೇಕಾದ್ರೆ ರಾಗದ್ವೇಷದ ಶಕ್ತಿ ಮೊದಲು ಕುಂದಬೇಕ್ರೆ. ರಾಗದ್ವೇಷದ ಶಕ್ತಿ ಕುಂದತಿದೆ ಅರಹಂತರ ನಾಮಸ್ಮರಣೆ ಮೊದಲಾದವುಗಳಿಂದ. ಅರ್ಥಾತ್ ಮತಿಜ್ಞಾನದೊಳಗ ವೀತರಾಗತೆಯ ಮಹಿಮೆ ಬಂತು ಅಂತಂದ್ರ ನೇರವಾಗಿ ಹೇಳಬೇಕಾದ್ರೆ ನಮ್ಮ ಮತಿಜ್ಞಾನ ನಮಗೆ ವಿಶೇಷ ಜ್ಞಾನ ಆಗುವ ಅವಶ್ಯಕತೆ ಇಲ್ಲ. ಅದರಲ್ಲಿ ವಿಶೇಷ ಕ್ಷಯೋಕ್ಷಮದ ಅವಶ್ಯಕತೆ ಇಲ್ಲ. ಎಷ್ಟು ವಿಶೇಷ ಆಗಬೇಕೋ ಅಷ್ಟು ವಿಶೇಷ ನಮಗೆ ಉಪಲಬ್ಧ ಇದೆ. ನಮ್ಮ ಮತಿಜ್ಞಾನದೊಳಗ ವೀತರಾಗ ಭಾವದ, ವೀತರಾಗ ಸ್ವರೂಪದ, ತ್ರಿಕಾಲಿ ಧ್ರುವ ಸ್ವರೂಪದ, ಯಾವುದ್ರದ್ದು ಬೇಕಾದರೂ ತ್ರಿಕಾಲಿ ಧ್ರುವ ಸ್ವರೂಪದ ಅಂದ್ರ ಅದು ಮುಂದಿನ ಮಾತಿದೆ. ಪ್ರಕಟ ವೀತರಾಗತಿದ್ದ ಅಂತಂದ್ರ ಅದು ಅರಹಂತರ ಮಾತಿದೆ. ಅರಹಂತರ ಆ ಪ್ರಕಟ ವೀತರಾಗತೆಯ ಮಹಿಮೆ ನಮ್ಮ ಮತಿಜ್ಞಾನಕ್ಕೆ ಬಂತು ಅಂತಂದ್ರ ಅನಾದಿ ಕಾಲದಿಂದ ಯಾವ ಪರಪದಾರ್ಥದಲ್ಲೇ ನಮ್ದು ರಾಗ ವರ್ತಿಸ್ತಾ ಇದೆಯಲ್ಲ ಅದು ಮಂದಾಗ್ತಿದೆ. ಈ ಮಾತು ಇದೆ. ಪ್ರತ್ಯಕ್ಷ ಅವರ ಅದಕ್ಕೆ ಉದಾಹರಣೆ ಅದ. ಹಾಗೆ ಆ ರಾಗ ಅರ್ಥಾತ್ ಆ ಭಾಷೆ ಸುಖವನ್ನು ಪ್ರದಾನ ಮಾಡುವಂಥ ಒಂದು ಸಾಕಾರ ಮೂರ್ತಿಯೇ ಎದುರಿಗೆ ಬಂದ ನಿಂತ್ರನು ಇಲ್ಲಮ್ಮ ನಿನ್ನ ಕಡೆ ನಂದೇನೂ ಕೆಲಸ ಇಲ್ಲ. ಅಂಜನ ಚೋರನ ಎದುರಿಗೆ ವಿದ್ಯಾದೇವತೆ ಬಂದ ನಿಂತಿದ್ದಲ್ಲ, ಏನಾಜ್ಞೆ ಅಪ್ಪಣೆ ಪ್ರಭು ಅಂತ ಹೇಳಿ ನಿಲ್ಲುತ್ತಿದೆ. ಆವಾಗ ಅವೇನು ಅಪ್ಪಣೆ ಮಾಡಿದ? ಏನು ಗೊತ್ತಿತ್ತು ಅವನಿಗೆ? ಹೇಳಿದ, ಜಿನದತ್ತ ಶ್ರೇಷ್ಠಿ ಈಗ ಎಲ್ಲದನೋ ಅಲ್ಲಿ ನನ್ನನ್ನು ತಗೊಂಡಡಿ. ಜಿನದತ್ತ ಶ್ರೇಷ್ಠಿ ಅಕೃತ್ರಿಮ ಜಿನ ಮಂದಿರದೊಳಗಿದ್ದರೆ ಆ ಸಮಯದೊಳಗ ಆಗ ಆ ಯಾವ ವಿದ್ಯಾದೇವತೆ ಇತ್ತಲ್ಲ, ಆಕಾಶಗಾಮಿನಿ ವಿದ್ಯಾದೇವತೆ, ಆ ವಿದ್ಯಾದೇವತೆಗೆ ಇವ ಆಜ್ಞೆ ನೀಡಿದ. ಯಾರ? ಚೋರ್, ಅಂಜನ ಚೋರ್. ಅವನೆದುರಿಗೆ ಬಂತು ವಿದ್ಯಾದೇವತೆ. ಯಾವುದರಿಂದ? ಯಾವುದರಿಂದ? ದೃಢವಾದ ನಿರ್ಮಲ ಶ್ರದ್ಧೆ. ಬರೇ ಶ್ರದ್ಧೆ, ಏನೂ ಇಲ್ಲ. ಯಾರ ಮೇಲೆ ಶ್ರದ್ಧೆ? ಯಾರ ಮೇಲೆ ಶ್ರದ್ಧೆ? ಅರಹಂತನ ಮೇಲೆ ಅಲ್ಲ, ವೀತರಾಗ ಮಾರ್ಗದ ಮೇಲೆ ಅಲ್ಲ, ಜಿನದತ್ತ ಶ್ರೇಷ್ಠಿಯ ಮೇಲೆ, ಶ್ರೇಷ್ಠಿಯ ವಚನದ ಮೇಲೆ ಶ್ರದ್ಧೆ. ಆ ಶ್ರದ್ಧೆಯ ಬಲದಿಂದ ಆ ಚೋರನಿಗೆ, ಚೋರ ಮಹಾಪಾಪಿ ರೀ, ಬರೇ ಚೋರಿ ಒಂದೇ ಇತ್ತೇನ್ರಿ? ಖುಷಿಯಲ್ಲಿ ಇತ್ತೇನಿಲ್ರಿ? ವೇಶ್ಯಾಗಮನ ಇತ್ತೇನಿಲ್ಲ? ಆ ಅನಂಗ ಸುಂದರಿ ಅನ್ನುವ ವೇಶ್ಯನ ಅವನನ್ನು ಈ ಪ್ರಕಾರದ ಕಾರ್ಯಕ್ಕ ತೊಡಗಿಸಿದ್ರಿ. ಯಾವ ಪ್ರಕಾರದ ಕಾರ್ಯಕ್ಕ? ಆಕಾಶಗಾಮಿನಿ ವಿದ್ಯಾಸಾಧ್ಯದ ಕಾರ್ಯಕ್ಕ ಅಲ್ಲ, ಚಂದ್ರಹಾರವನ್ನ ತರುವ ಸಲುವಾಗಿ. ಆ ವೇಳೆದೊಳಗ ಅವನದ ಭವ್ಯ ಭವಿತವ್ಯ ಅಲ್ಲಿ ಇಷ್ಟು ಸುಂದರ ಹೇಳ್ತಾರ್ರಿ. ಆ ಯಾವ ಅನಂಗ ಸುಂದರಿಯ ಜೊತೆ ವಾರ್ತಾಲಾಪ ನಡೆದಿತ್ತಲ್ಲ, ಆ ವೇಳೆದೊಳಗ ಅವನ ಬಲಗಣ್ಣ ಹಾರ್ತಿದೆ ಅಂತಾರೆ. ಬಲಗಣ್ಣ ಇದ ಅಮಾವಾಸ್ಯೆಯ ರಾತ್ರಿ ಇದೆ, ಕರಾಳ ಕತ್ತಲೆ ಇದೆ, ನನ್ನ ಬಲಗಣ್ಣು ಕೂಡ ಹಾರ್ತಾ ಇದೆ. ಇಂಥದ್ರೊಳಗ ಇನ್ನು ತಡ ಮಾಡೋದು ಬೇಡ, ತಡಿ ಹೋಗಿತಾರೆ, ಊಟ ಮಾಡಿ ಹೋಗನಕತ್ತಾಳ್ರಿ ಆಕೆ. ತರ್ತೇನಂದ ಮೇಲೆ ಮುಗಿತಾರಲ್ಲ, ಇವನಿಗೆ ಅಸಾಧ್ಯ ಯಾವುದಿಲ್ಲ, ಅವಾಗ ಪ್ರೀತಿ ತೋರಿಸ್ತಾಳ್ರಿ ಆಕೆ.
ಮೊದಲ ಸಿಟ್ಟು ಮಾಡಿ ಮಲ್ಕೊಂಡಿದ್ದಳ್ರಿ ತಲೆ ಕಟ್ಟಿ. ಆಮೇಲೆ ಮಾಯಾಚಾರದ ಮೂರ್ತಿ ಇಷ್ಟೇನಾ, ಅಯ್ಯೋ ಹುಚ್ಚಿ ಇಷ್ಟೇನಾ, ಅವಾಗ ಹೇಳ್ಬಾರ್ದೇನು ಇಷ್ಟೆಲ್ಲ ಯಾಕೆ ತ್ರಾಸ ಮಾಡ್ಕೊಂಡೆ ಅಂತ ಹೇಳಿ ಕೇಳ್ತಾನ್ರಿ ಅವ. ಮಹಾರಾಣಿ ಕೊರಳಲ್ಲಿರುವಂಥ ಚಂದ್ರಹಾರ ಇಷ್ಟೇನಾ ಅಂತಂದ್ರೆ ಅವನಿಗೆಲ್ಲ ಸುಲಭ ಕಾರ್ಯ. ಯಾಕೆ ಅಂತಂದ್ರೆ ಕಣ್ಣಿಗೆ ಅಂಜನ್ ಇಟ್ಕೊಂಡ ನಂತರ ಮಾತ್ರ ಆಗ್ತಿದ್ದವ. ಇನ್ನು ಮೇಲೆ ಆ ಹಾರ ನನಗೆ ಸಿಗ್ತಿದೆ ಅಂತ ಹೇಳಿ ಊಟ ಮಾಡಿ ಹೋಗ್ರಿ ಪ್ರಭು ಅಂತ ಹೇಳ್ತಾ ಇದ್ದಾಳ್ರಿ. ಆವಾಗ ಅವನು ಹೇಳ್ತಾನೆ, ಅಮಾವಾಸ್ಯೆ ರಾತ್ರಿ, ಚತುರ್ದಶಿ ಇತ್ರಿ ಆ ದಿವಸ, ಅಮಾವಾಸ್ಯೆ ರಾತ್ರಿ ಮತ್ತ ಕರಾಳ ಕತ್ತಲೆ ಇದೆ, ನನ್ನ ಬಲಗಣ್ಣು ಬೇರೆ ಹಾರ್ತಾ ಇದೆ, ಇನ್ನು ನನ್ನ ಕಾರ್ಯ ಆಗೇ ಆಗ್ತಿದೆ, ಈಗ ಹೀಗೆ ಹೋಗಿ ಹೀಗೆ ಬರ್ತೇನೆ ಅಂತೇಳಿ ಹೇಳ್ತಾನ್ರಿ. ಎಲ್ಲಿ ಬರ್ತಾನ್ರಿ ಅವ? ಅಲ್ಲೇ ಇಲ್ಲ. ಎಲ್ಲಿ ಹೋದವ? ಎಲ್ಲಿ ಹೋದ? ಸಾಕ್ಷಾತ್ ಸಿದ್ಧ ಲೋಕಕ್ಕೆ ಹೋದರೆ ನಂತರ ಅವನ ಯಾವ ಪ್ರಕಾರದಿಂದ ಚಿತ್ತದ ಭೂಮಿಕೆಯೊಳಗ ಆ ಚಂದ್ರಹಾರನೂ ಸುಳಿಲಿಲ್ಲ, ಆ ಅಂಜನ ಸಿದ್ಧಿ ವಿದ್ಯೆನೂ ಸುಳಿಲಿಲ್ಲ, ಆ ಅನಂಗ ಸುಂದರಿನೂ ಸುಳಿಲಿಲ್ಲ. ಚಿತ್ತದ ಭೂಮಿಕೆಯೊಳಗ ಹೋದ ಮಜಲನ್ನ ಏರ್ತಾ ಹೋದವ ಸಿದ್ಧ ಆಗಿ ಹೋಗ್ತದೆ. ಅಂಥ ಒಂದು ಕಥೆಯನ್ನ ನಮ್ಮ ಜೈನಾಚಾರ್ಯರ ಆದರ್ಶ ಮಾದರಿಯ ರೂಪದಲ್ಲಿ ನಮ್ಮ ಎದುರಿಗೆ ಇಟ್ಟಿದ್ದಾರೆ. ನಾವು ಅದನ್ನೆಲ್ಲ ಮನೋರಂಜನೆಗೆ ಉಪಯೋಗ ಮಾಡ್ಕೊಳ್ತೀವ್ರಿ, ಅಥವಾ ಪ್ರವಚನಕಾರರಿಗೆ ಸಮಯ ಹಾಕಲಿಕ್ಕೆ ಕೂಡ ಅನುಕೂಲ ಬಹಳ ಆಗ್ತಾವ್ರಿ. ಅವಾಗ ಕಳಿಬೇಕಂದ್ರೆ ಸಮಯ. ಶ್ರದ್ಧೆ ಯಾವುದರ ಮೇಲೆ ಮಾಡಿ? ಬರೇ ಶ್ರದ್ಧೆ ಮಾಡಿ. ಹಾಗೆ ಆ ಅರ್ಹಂತರನ್ನ ದೇವ ಅನ್ನುವಂಥ ಒಂದು ನಿರ್ಮಲ ಭಾವದಿಂದ ಅವರ ಸ್ಮರಣೆ ಮಾಡಿದ್ದೇ ಆದ್ರ, ಒಂದು ಪ್ರಾಮಾಣಿಕ ಮತಿಜ್ಞಾನದಿಂದ ಅವರ ಸ್ಮರಣೆ ಮಾಡಿದ್ದೇ ಆದ್ರ ಲೋಕದ ಸಮಸ್ತ ಅನುಕೂಲತೆಗಳ ನಿನ್ನ ಚರಣ ಸೇವೆಗೆ ಉಪಸ್ಥಿತ ಆಗ್ತವೆ. ಆದ್ರೆ ನಿನಗ ಅವುಗಳಲ್ಲಿ ಮೋಸ ಹೋಗುವಂಥ ಪರಿಸ್ಥಿತಿ ಉಳಿಯುವುದೇ ಇಲ್ಲ. ಇದು ತಮ್ಮ ಅನುಭವ ಹೇಳ್ತಾ ಇದ್ದಾರೆ ಅವರ ಪದ್ಮನಂದಿ ಆಚಾರ್ಯ. ಅಂಥವ್ರು ಎಷ್ಟು ಜನ ಆಗಿ ಹೋಗಿದ್ದಾರೆ ಪದ್ಮನಂದಿಗಳ, ಎಷ್ಟು ಜನ ಆಗಿ ಹೋಗಿದ್ದಾರೆ? ಅಸಂಖ್ಯ ಸಂಖ್ಯೆಯ ಪದ್ಮನಂದಿ ಆಗಿ ಹೋಗಿದ್ದಾರೆ. ನಾಮ ಸಾಪೇಕ್ಷ ಪದ್ಮನಂದಿ ಅಲ್ಲ, ಭಾವ ಸಾಪೇಕ್ಷ, ಆ ಕ್ರಿಯಾ ಸಾಪೇಕ್ಷ. ಅಂಥ ನಿರ್ಮಲ ಶ್ರದ್ಧಾ, ಅಂಥ ಆ ಜಿನದೇವರ ಕುರಿತು ಅಂತರಂಗದೊಳಗ ಮತಿಜ್ಞಾನದೊಳಗ ದೇವ ಎನ್ನುವ ಭಾವ ಮಾತ್ರ. ದೇವಂದ್ರ ಏನ್ರಿ? ದೇವಂದ್ರ ಮಾತೆಗಿಂತಲೂ ವಿಶ್ವಾಸಾರ್ಹ ಸ್ಥಾನ, ವಿಶ್ವಾಸಕ್ಕೆ ಪಾತ್ರವಾದಂಥ ಸ್ಥಾನ ದೇವ. ದೇವರ ಎಂದಾದರೂ ಕೆಟ್ಟ ಮಾಡ್ತಾರೇನ್ರಿ? ಕೆಡಕ ಕೂಡ ಮಾಡುವಂಥವ್ರಿಗೆ ದೇವಂತಾರೇನ್ರಿ? ಸಿಟ್ಟು ಮಾಡುವಂಥವ್ರಿಗೆ, ಶಾಪ ಕೊಡುವಂಥವ್ರಿಗೆ ದೇವಂತಾರೇನ್ರಿ? ಅಂತಾರೇನ್ರಿ? ಮಾತೆಗಿಂತಲೂ ವಿಶ್ವಾಸಾರ್ಹ ಸ್ಥಾನ ಅರ್ಥಾತ್ ದೇವ. ಹಾಗಾದ್ರೆ ಇನ್ನೂ ಒಂದು ದೃಷ್ಟಿಯಿಂದ ಹೇಳಬೇಕಾದ್ರೆ ಸರ್ವಸಮರ್ಪಣೆಯ ಸ್ಥಾನ ಅಂತಂದ್ರ ದೇವರೇ. ಹಾಗಾದ್ರೆ ಯಾರ ಮತಿಜ್ಞಾನ ರೂಪದ ಯಾವ ಆಂಶಿಕ ಸ್ವಭಾವ ಪ್ರಗಟ ಇದೆಯೋ, ಆಂಶಿಕ ಸ್ವಭಾವ ಪ್ರಗಟ ಇದೆಯೋ, ಅದು ವಿಭಾವಗಳಿಂದ ತಿರೋಭೂತ ಆಗ್ತಾ ಇದೆಯೋ, ಅಂಥ ಮನುಷ್ಯರ ಒಂದು ವೇಳೆ ಆ ಮತಿಜ್ಞಾನದಿಂದ ನಿನ್ನನ್ನು ದೇವಂಥೇಳಿ, ನಿನ್ನನ್ನು ಸರ್ವಸ್ವ ಅಂಥೇಳಿ ಸ್ವೀಕಾರ ಮಾಡಿ ಬರೇ ಸ್ಮರಣೆ ಮಾಡಿದರು ಅಂತಂದ್ರೆ ಅವರ ಎದುರಿಗೆ ಮೂರು ಲೋಕದ ವೈಭವ ಎಲ್ಲ, ಲಕ್ಷ್ಮಿ ಅನುಕೂಲತೆ ಎಲ್ಲ ಎದುರಿಗೆ ಬಂದ ನಿಂತರನು ಆವಾಗ ನಿನ್ನ ಮಹಿಮೆ ಬಂದಿರುವಂಥ ಆ ಮನುಷ್ಯರಿಗೆ ಆ ಅನಾದಿ ಕಾಲೀನ ಯಾವ ಮನೋವಾಂಛಿತ ಧನ ಇದೆಯಲ್ಲ, ಅದರ ವಾಂಛೆ ಬಿಟ್ಟು ಹೋಗ್ತಿದೆ. ಮನಸ್ಸಿನೊಳಗಿನ ಅದರ ವಾಂಛೆ ಬಿಟ್ಟು ಹೋಗ್ತಿದೆ ಸುಧಾ ತಾಯಿ. ಅದರ ವಾಂಛಾ ಬಿಟ್ಟು ಹೋದ ನಂತರ ಮನಸ್ಸೇನಿದೆ? ನಿರ್ಮಲ ಇದೆ, ರಿಕ್ತ ಇದೆ. ಆ ರಿಕ್ತ ಮನಸ್ಸಿನೊಳಗ ಜಿನದೇವ ಬರಬಹುದು, ಅನಂತ ಸಿದ್ಧರು ಬರಬಹುದು, ನಿಜ ಶುದ್ಧಾತ್ಮ ಬರಬಹುದ್ರಿ. ಮತ್ತು ಆ ಮನಸ್ಸು ವ್ಯಸ್ತ ಇದೆಯಲ್ಲ, ಬಾಹ್ಯ ಧನಾದಿಗಳ ವಾಂಛಾದಿಂದ ವ್ಯಸ್ತ ಇದೆ. ಅದು ವ್ಯಸ್ತ ಎಂಗೇಜ್ ಇರುವಂತಹ ಶೀಟದ ಮೇಲೆ ಯಾರು ಬಂದು ಕೂಡವ್ರೆ? ಅಲ್ಲಿ ಸಿದ್ಧರನ್ನು ಬಂದು ಕೂಡೋ ಸಾಧ್ಯ ಇಲ್ಲ. ಅರ್ಹಂತ ಅವರಿಗೆ ರಿಕ್ತ ಸ್ಥಳ ಬೇಕ್ರಿ, ಪ್ರಶಾಂತ ಸ್ಥಳ ಬೇಕ್ರಿ, ಖಾಲಿ ಜಾಗ, ಬರಿದಾದ ಜಾಗ ಬೇಕು, ನಿರ್ಮಲ ಹೃದಯ ಬೇಕ್ರಿ. ಅಲ್ಲಿ ಯಾರು ಬರ್ತಾರೆ? ಅರ್ಹಂತರು ಬರ್ತಾರೆ, ಸಿದ್ಧರು ಬರ್ತಾರೆ, ಕೊನೆಗೆ ಶುದ್ಧಾತ್ಮ ಬಂದು ಬಿಡ್ತಾರೆ.
ಅರ್ಹಂತ ಸಿದ್ಧರ ಇವರು ಪ್ರಕಟ ಪರ್ಯಾಯ ರೂಪದಿಂದ ಇದ್ದಾರೆ, ಪರ್ಯಾಯ ಮಾತ್ರ ಇದ್ದಾರೆ. ಆದ್ರೆ ಶುದ್ಧಾತ್ಮ ಅಂಥ ಅನಂತ ಪರ್ಯಾಯಗಳನ್ನ ಪ್ರತಿ ಸಮಯಕ್ಕೆ ಹೊರಡಿಸುವಂಥವಿದ್ದಾನೆ. ಅವನಿಗೆ ಅಲ್ಲಿ ಸ್ಥಳಾವಕಾಶ ಸಿಗಬೇಕಾದ್ರೆ ಈ ಬಾಹ್ಯದ ವಾಂಛಾ ನಮ್ಮದು ಬಿಟ್ಟು ಹೋಗ್ಬೇಕ್ರಿ. ಈ ಮೂಲ ಮಾತು ಹೇಳ್ತಾರೆ. ನಿನ್ನ ಮನೋವಾಂಛಿತ ಲಕ್ಷ್ಮಿ ಸಿಗ್ತಿದೆ, ಅರ್ಥಾತ್ ನಿನ್ನ ಮನಸ್ಸಿನೊಳಗ ಆ ನಿರರ್ಥಕವಾದಂಥ ವಾಂಛೆ ಏನಿದೆಯೋ, ನಿನಗೇ ದುಃಖಪ್ರದವಾದಂಥ ಯಾವ ವಾಂಛೆ ಇದೆಯೋ ಆ ವಾಂಛೆನೆ ಬಿಟ್ಟು ಹೋಗ್ತಿದೆ ಅನ್ನುವ ಮಾತಿದೆ. ಧನ ಬಿಡುವ ಮಾತಿಲ್ಲ, ಐಶ್ವರ್ಯ ಬಿಡುವ ಮಾತಿಲ್ಲ. ದೀಕ್ಷಾ ತಗೊಳ್ಳೋದಂತಂದ್ರೆ ಏನ್ರಿ? ಧನ, ಐಶ್ವರ್ಯ, ಮನೆ, ಕುಟುಂಬ ಇವುಗಳದ ತ್ಯಾಗ ಇದೆಯೋ ಅಥವಾ ಅವುಗಳ ಕುರಿತಾಗಿರುವ ನಾನು ಅಥವಾ ನನ್ನವು ಅನ್ನುವ ಭಾವದ ತ್ಯಾಗ ಇದೆ. ಎಷ್ಟು ಬಾರಿ ಹೇಳಿದ್ದೀರಿ, ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ, ಈ ಜಗದಿ ನನ್ನದೇನೂ ಇಲ್ಲ. ಪ್ರವಚನ ಸಾರದ ಚರಣಾನುಯೋಗ ಸೂಚಕ ಚೂಲಿಕೆಯೊಳಗ ಚರಣಾನುಯೋಗ ಯಾರ ಆಚರಣೆ ನೋಡಿ ರಚನೆಗೊಂಡಿದೆಯೋ ಅವರ ಅಂತರಂಗವನ್ನ ಪ್ರಸ್ತುತಪಡಿಸಿದ್ದಾರೆ. ಸಾಕ್ಷಾತ್ ಕುಂದಾಚಾರ್ಯ ದೇವ ತಮ್ಮ ಅಂತರಂಗವನ್ನ ಪ್ರಸ್ತುತಪಡಿಸಿದ್ದಾರೆ. ನಿನ್ನೆ ಹೇಳ್ತಲ್ಲ, ಭಗವಂತರ ಪ್ರಕಟ ಪರ್ಯಾಯದ ಸ್ತುತಿ ಅರ್ಥಾತ್ ಅನಂತ ಜ್ಞಾನದ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ತಮ್ಮ ಅನುಭವ ಪ್ರತ್ಯಕ್ಷದಿಂದ ಈಗ ಅಂತರ್ಮುಹೂರ್ತಕ್ಕಿಂತ ಅಧಿಕ ಸಮಯ ಆಗೇ ಇಲ್ಲ. ಆ ಅನಂತ ಜ್ಞಾನ ಸ್ವರೂಪಿಯಾದಂಥ ಆತ್ಮನ ಪ್ರತ್ಯಕ್ಷ ಆಸ್ವಾದನೆ ಮಾಡಿ ಆ ಸ್ವರೂಪವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ಅರ್ಹಂತರು ಪ್ರಕಟ ಸ್ವರೂಪವನ್ನಂತ ಹೇಳಿ ಹೇಳ್ಬಹುದು, ಈ ಮೊದಲ ತಾವು ಅನುಭವಿಸಿದ ಸ್ವರೂಪವನ್ನಂತ ಹೇಳಿ ಹೇಳ್ಬಹುದು. ಆದ್ರೆ ಅದನ್ನು ಕೇಳುವಂಥ, ಓದುವಂಥ, ತಿಳ್ಕೊಳ್ಳುವಂಥ ನನ್ನ ಸ್ವರೂಪ ಅಂತ ಹೇಳಿ ತಿಳ್ಕೊಳ್ಬೇಕಾಗ್ತಿದೆ. ಅವರು ಹೇಳ್ತಾ ಇದ್ದಾರೆ ಅರ್ಹಂತರದ. ನಿಜವಾಗಿ ನೋಡ್ರಿ, ಅಲ್ಲೇನು ಕೂಪಮಂಡೂಕ ಅನ್ನುವಂಥ ದೃಷ್ಟಾಂತ ಕೊಟ್ರು, ಬಾವಿಯೊಳಗಿರುವಂಥ ಕಪ್ಪೆಯ ದೃಷ್ಟಾಂತ ಕೊಟ್ರು, ಅದು ಎಷ್ಟು ಸೂಕ್ತ ಇದೆ. ಅರ್ಹಂತರು ಪರದ್ರವ್ಯ ಇದ್ದಾರೆ, ವಿಜಯಣ್ಣ ಅನಂತ ಜ್ಞಾನ ಪ್ರಕಟ ಆದದ್ದಿದೆ ಅವರಲ್ಲಿ. ಋಷಭದೇವ ಇರಲಿ, ಯಾರೂ ಇರಲಿ, ಅವರು ಪರದ್ರವ್ಯ ಇದ್ದಾರೆ. ಅವರ ಅನಂತ ಜ್ಞಾನ ರೂಪದ ಪರ್ಯಾಯ ಅವರ ಆತ್ಮ ಪ್ರದೇಶದೊಳಗಿದೆ ರೀ. ಮತ್ತು ಇವರು ಸಾಕ್ಷಾತ್ ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ. ಅರ್ಥಾತ್ ಆ ಅನುಭವ ಹೊರಟು ಹೋಗಿದೆ ರೀ. ಈಗಿದೇನ್ರಿ ವರ್ತಮಾನದೊಳಗ? ಯಾವಾಗ ಅನುಭವ ಪ್ರತ್ಯಕ್ಷ ಅತೀಂದ್ರಿಯ ಅನಂತ ಜ್ಞಾನ ಸ್ವರೂಪಿ ಆತ್ಮನ ಅನುಭವ ಪ್ರತ್ಯಕ್ಷ ಮಾಡ್ತಾರೋ ಆ ವೇಳೆದೊಳಗೆ ಕಥನ ಮಾಡೋದು ಸಾಧ್ಯ ಇಲ್ರಿ. ಹಾಗಾದ್ರೆ ಅವರು ಹೇಳುವುದು ಬಾವಿಯ ಕಪ್ಪೆ ಅಂಥದ್ದನ್ನ ಮಾತಾಯ್ತು ಅಥವಾ ಇಲ್ರಿ? ಪ್ರತ್ಯಕ್ಷ ಅನುಭೂತಿ ಇಲ್ಲ, ಅವರಲ್ಲೇ ಪ್ರಗಟಿದೆ, ಅದು ಅವರ ಕ್ಷೀಮಿತ ಇದೆ ರೀ. ಹೀಗಾದ್ರೆ ಅದು ಹೇಳುವಿಕೆ ಏನಾಯ್ತ್ರಿ? ಕೂಪಮಂಡೂಕ ನ್ಯಾಯ ಏನಾಯ್ತರಲ್ಲ? ವಿಚಾರ ಮಾಡ್ರಿ. ನನಗೇನು ಹೊಳಿತಾ ಇದೆ, ಏನು ತಿಳಿತಾ ಇದೆ, ಅದನ್ನ ನನಗೆ ಯಾವ ರೀತಿ ಆನಂದ ಆಗ್ತಾ ಇದೆ ಅದೇ ರೀತಿ ತಮಗ ಆನಂದ ಆಗುವ ಹಾಗೆ ನನಗೆ ಹೇಳಲಿಕ್ಕೆ ಬರ್ತಾ ಇದೆ. ಅಲ್ಲಿ ತೋರಿಸ್ತಾ ಇದ್ದಾರೆ ಅವರ ಅತೀಂದ್ರಿಯ ಅನಂತ ಜ್ಞಾನ ಪ್ರಗಟಿದೆ ಅವರಿಗೆ. ಅನಂತ ಜ್ಞಾನ, ಆ ಅನಂತ ಜ್ಞಾನದ ಸ್ವರೂಪವನ್ನ ನನ್ನಂಥ ಹೇಳೋದಂದ್ರೆ ಏನಿದೆ? ಬಾವಿಯೊಳಗಿನ ಕಪ್ಪೆ ಸಮುದ್ರದ ವರ್ಣನೆ ಮಾಡಿದ ಹಾಗೆ ಇದೆ. ಯಾಕೆ ಅಂತಂದ್ರೆ ಸಮುದ್ರ ಎಲ್ಲಿದೆ? ಈ ಬಾವಿಯಿಂದ ದೂರ ಇದೆ. ಸಮುದ್ರದೊಳಗಿದೆ, ಬಾವಿಯೊಳಗಿಲ್ಲ. ಬಾವಿಯೊಳಗನು ನೀರನೇ ಇದೆ, ಸಮುದ್ರದೊಳಗನು ನೀರನೇ ಇದೆ. ಈ ಮಾತು ಇದ್ರೂ ಕೂಡ ಸಮುದ್ರನೇ ಬೇರೆ, ಬಾವಿನೇ ಬೇರೆ. ಕಪ್ಪೆ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ? ಸಮುದ್ರದ ಸ್ವರೂಪ ಹೇಳ್ತಾ ಇದೆ. ಇಲ್ಲಿ ಕಪ್ಪೆಯ ಸ್ಥಾನದೊಳಗೆ ಯಾರದಾರ? ಸ್ವಯಂ ಆಚಾರ್ಯ ಭಗವಂತರದಾರ್ರಿ. ಯಾರ ಮಾತು ಹೇಳ್ತಾ ಇದ್ದಾರೆ? ಆ ಅನಂತ ಜ್ಞಾನ ರೂಪಿ ಅರ್ಹಂತನ ಸಮುದ್ರದ ಮಾತು ಹೇಳ್ತಾ ಇದ್ದಾರೆ. ಅದ್ಭುತ ಮಾತು. ಆದ್ರ ಬಾವಿಯ ಕಪ್ಪೆ ಅಂತ ಹೇಳಿ ಯಾಕೆ ಹೇಳಿದ್ರು ಅಂತಂದ್ರ ಆ ಅನಂತ ಜ್ಞಾನ ಆ ಅರ್ಹಂತರ ಪರ್ಯಾಯದೊಳಗಿದೆ. ಆ ಪರ್ಯಾಯ ಪರ ಜೀವದೊಳಗೆ ಇದೆ. ಅದನ್ನ ನನ್ನೊಳಗೆ ಬರೋ ಸಾಧ್ಯ ಇಲ್ಲ, ಅದನ್ನ ನಾನು ತಿಳಿಸಿಕೊಡೋದು ಸಾಧ್ಯ ಇಲ್ಲ. ಇನ್ನು ಅಂಥದೇ ಬರೇ ಅದನ್ನೇ ನೋಡಿ ಹೇಳ್ತಾ ಇದ್ದಾರೋ? ಹೀಗಿಲ್ಲ. ತಮ್ಮ ಅನುಭವ ಈಗ
10 ನಿಮಿಷದ ಮೊದಲು, 4 ನಿಮಿಷದ ಮೊದಲು, 1 ನಿಮಿಷದ ಮೊದಲು ಅಂಥ ಅನಂತ ಜ್ಞಾನಮಯನಾದಂಥ ನಿಜಾತ್ಮನ ಪ್ರತ್ಯಕ್ಷ ಆಸ್ವಾದ ಪಡೆದಿದ್ದಾರೆ. ಆದರೆ ಈಗೆಲ್ಲ ಪ್ರಾಗ ಭಾವ ಇದೆ, ವರ್ತಮಾನದೊಳಗೂ ಭೂತಕಾಲದ ಪರ್ಯಾಯದ ಅಭಾವ ಇದೆ ರೀ. ಹೀಗಿದ್ದ ಮೇಲೆ ಅವರು ಹೇಳೋದೆಲ್ಲ ಏನಾಯ್ತು? ಕಪ್ಪೆಯ ಕಥನ ಆಯ್ತ್ರಿ. ಆದ್ರೂ ಕೂಡ ಸತ್ಯ ಇದೆಯೋ ಅಥವಾ ಇಲ್ರಿ? ಜ್ಞಾನ ಏನಿದೆ ಅದು ಅಖಂಡ ಇದೆ ರೀ. ಜ್ಞಾನ ನೋಡ್ರಿ, ಬಹಳ ಅದ್ಭುತ ಮಾತು. ಆಚಾರ್ಯ ಭಗವಂತರ ಜ್ಞಾನ ಏನಿದೆ, ಯಾವುದೇ ಹಿಂದಿನ ಸಮಯದೊಳಗ ಅತೀಂದ್ರಿಯ ಆನಂದದ ಅನಂತ ಜ್ಞಾನ ಸ್ವಭಾವದ ಆತ್ಮನ ಪ್ರತ್ಯಕ್ಷ ಆಸ್ವಾದನೆ ಪಡೆದಿತ್ತು, ಆ ವೇಳೆದೊಳಗೆ ಯಾವುದಿತ್ತಲ್ಲ ಅದೇ ಜ್ಞಾನ ಇದೆ, ಅಖಂಡ. ಇದಕ್ಕಿಂತ ಇನ್ನೊಂದು ಮಾತು ಹೇಳಬೇಕಾದ್ರೆ, ಯಾವ ಅರಹಂತರ ಅನಂತ ಜ್ಞಾನವನ್ನ ತಿಳಿಯುವಂಥ ತನ್ನ ಜ್ಞಾನ ಇದೆಯಲ್ಲ ಅದು ಸ್ವಪರ ಪ್ರಕಾಶಕ್ಕಿದೆ. ಅರಹಂತರ ಅನಂತ ಜ್ಞಾನದ ಸ್ವರೂಪವನ್ನು ತಿಳಿಯೋದ ಸಾಧ್ಯ ಇದೆ. ಮತ್ತು ಯಾವುದ ಅನುಭವದಲ್ಲಿ ಬಂದಿದೆ ಆ ವೇಳೆದೊಳಗನು ಅದೇ ಜ್ಞಾನ ಇತ್ತು, ಈಗ ಹೇಳು ವೇಳೆದೊಳಗನು ಅದೇ ಜ್ಞಾನ. ಒಂದು ಸ್ವಪರ ಪ್ರಕಾಶಕ, ಒಂದು ಅಖಂಡತೆ, ಆ ಜ್ಞಾನದ ಸ್ವಭಾವ ಇದೆ. ಹೀಗಿದ್ದ ಮೇಲೆ ಅವರ ಕಥನದೊಳಗ ಸತ್ಯ ಮಹಾವ್ರತ ಪ್ರಕಾಶಿಸಿದೆಯೋ ಅಥವಾ ಇಲ್ರಿ? ಸಮುದ್ರದ ಸ್ವರೂಪವನ್ನ ಬಾವಿಯ ಕಪ್ಪಿ ಹೇಳ್ತಾ ಇದೆಯೋ ಅಥವಾ ಇಲ್ರಿ? ಹೇಳ್ತಾ ಇದೆಯೋ? ಇನ್ನು ಕಪ್ಪೆಯ ದೃಷ್ಟಾಂತ ಬಿಡೋದು ಬರೀ ಹೆಸರ್ರಿ, ಹೇಳೋದು ಸಾಧ್ಯ ಇದೆಯೋ ಅಥವಾ ಇಲ್ಲ? ಇಲ್ಲಿ ಮುನಿ ಅಪೇಕ್ಷಾದಿಂದ, ಸ್ವಪರ ಪ್ರಕಾಶಕ ಜ್ಞಾನದ ಅಪೇಕ್ಷಾದಿಂದ ಅವರಲ್ಲಿ ಜ್ಞಾನದ ಸಾಮರ್ಥ್ಯ ಪ್ರಕಟ ಇದೆಯಲ್ಲ, ಸ್ವಪರ ಪ್ರಕಾಶಕ ಜ್ಞಾನ. ಮತ್ತು ಅಖಂಡ ಇದೆಯಲ್ಲ, ಯಾವುದು ಈ ಮೊದಲ 1 ನಿಮಿಷದ ಮೊದಲ ಅತೀಂದ್ರಿಯ ಅನಂತ ಜ್ಞಾನ ಸ್ವರೂಪಿಯಾದಂಥ ನಿಜಾತ್ಮನಲ್ಲೇ ಮುಳುಗೆದ್ದ ಬಂದಿರುವಂಥ ಪರ್ಯಾಯ ಬಲೆ ಇಲ್ಲದಿದ್ರೂ ಕೂಡ ಆ ಪರ್ಯಾಯವನ್ನು ತಿಳಿದಿರುವ, ಈ ಪರ್ಯಾಯವನ್ನು ತಿಳಿತಾ ಇರುವ, ಆ ಪರ್ಯಾಯದ ಪೂರ್ಣ ಅನುಭೂತಿಯ ಪರಿಚಯ ಇರುವ ಜ್ಞಾನ ಈಗ ವಿದ್ಯಮಾನ ಇದೆ ಅಂಥೇಳಿ ಮುನಿರಾಜರ ಆತ್ಮಸ್ವರೂಪವನ್ನ ಹೇಳುವುದರೊಳಗ ಅಸತ್ಯತೆ ಇದೆ, ನ್ಯೂನತೆ ಇದೆ ಅಂಥೇಳಿ ಸ್ವಯಂ ಅವರು ನನ್ನಂಥ ಅಲ್ಪಜ್ಞಾನಿ ಅಥವಾ ಯಾವನೋ ಅಲ್ಪಜ್ಞಾನಿ ಹಾಗೆ ಹೇಳೋಕೆ ಸಾಧ್ಯ ಇದೆ ಅಂಥೇಳಿ ಅವರು ಹೇಳಿದ್ರೂ ಅದು ಆ ವಚನ ಎಷ್ಟು ಸತ್ಯ ಇದೆಯೋ ಅದರಷ್ಟೇ ಸತ್ಯ ಅವರು ಹೇಳುವುದು ಕೂಡ ಇದೆ. ಏನ ಅರಹಂತರ ಸ್ವರೂಪದ ವಿವರಣೆ ಮಾಡುವುದು ಕೂಡ ಸತ್ಯನೇ ಇದೆ. ಇಲ್ಲೇನಾಯ್ತು? ಇದು ನಿನ್ನೆನ ಶ್ಲೋಕದ ಮಾತಾಯ್ತ್ರಿ, ಗಾಥೆಯ ಮಾತಾಯ್ತು. ಇಲ್ಲಿ ಈಗೇನಿದೆ, ಈ ಮೋಕ್ಷ ಮಾರ್ಗ ಪ್ರಕಾಶಕ ಮತ್ತು ಓದೋದು ಪ್ರಾರಂಭಕನೇ ಇದೆ, ಅರಹಂತಾಧಿಕರಿಂದ ಆಗುವಂಥ ಪ್ರಯೋಜನ ಅಂತೇಳಿ. ಜಿನೇಂದ್ರ ಪ್ರಭು ತಮ್ಮ ನಾಮದ ಕೀರ್ತನದಿಂದ, ಕೇವಲ ನಾಮದ ಸ್ಮರಣ ಮಾತ್ರದಿಂದ ಕೂಡ ನಮ್ಮಂಥ ಮನುಷ್ಯರ ಎದುರಿಗೆ ಮನೋವಾಂಛಿತ ಲಕ್ಷ್ಮಿಯು ಆಜ್ಞೆಯನ್ನು ಬೇಡುತ್ತಾ ಉಪಸ್ಥಿತಳಾಗುತ್ತಾಳೆ. ಭಾವಾರ್ಥ: ಓ ಜಿನೇಂದ್ರ ದೇವ, ತಮ್ಮ ಹೆಸರಿನಲ್ಲಿಯೇ ಎಂಥ ಅದ್ಭುತ ಶಕ್ತಿಯು ತುಂಬಿದೆ ಎಂದರೆ, ಕೇವಲ ತಮ್ಮ ನಾಮದ ಸ್ಮರಣ ಮಾತ್ರದಿಂದಲೇ ನಮ್ಮಂಥ ಮನುಷ್ಯರ ಎದುರಿಗೆ ನಮ್ಮ ಆಜ್ಞೆಯನ್ನು ಯಾಚಿಸುತ್ತಾ ಲಕ್ಷ್ಮಿಯು ತಾನಾಗಿಯೇ ನಡೆದು ಬರುತ್ತಾಳೆ. ಆದರೆ ಆ ಲಕ್ಷ್ಮಿಯಿಂದ ಯಾವ ಪ್ರಯೋಜನನೂ ಇವನಿಗೆ ಆವಾಗ ಕಾಣುವುದಿಲ್ಲ. ಬರೇ ಅರಹಂತರ ನಾಮಸ್ಮರಣೆ ಮಾಡುವಂಥ. ನಾವು ಎಷ್ಟು ಕಾಲದಿಂದ ಮಾಡ್ತಾ ಇದ್ದೀವಿ? ದಿನ ಎಷ್ಟು ಜಪ ಮಾಡ್ತೀವಿ? ಮಾಡ್ತೀವೋ ಅಥವಾ ಇಲ್ರಿ? ಮಾಡಿದ್ದೀವೇನ್ರಿ? ಮಾಡ್ತೀವೇನ್ರಿ? ಇಲ್ಲಿ ಆಚಾರ್ಯರು ಹೇಳುವ ಪ್ರಕಾರ, ಅಲ್ಲಿ ಸ್ವಯಂಭೂ ಸ್ತೋತ್ರದೊಳಗ ಸಮಂತಭದ್ರ ಆಚಾರ್ಯ ಹೇಳುವ ಪ್ರಕಾರ ನಾವು ಅರಹಂತರ ಸ್ಮರಣೆ ಆಗಲಿ, ಅವರಿಗೆ ನಮಸ್ಕಾರ ಆಗಲಿ 1 ಸಲ ಆದರೂ ಮಾಡಿದ್ದೇವೇನ್ರಿ? ಇನ್ನೂ ಮಾಡಿಯೇ ಇಲ್ಲ. ಮಾಡಿದರೆ ನಮ್ಮ ಅವಸ್ಥಾ ನಿಯಮದಿಂದ ಹೀಗಾಗ್ತದೆ. ಯಾವ ಬಾಹ್ಯದ ಅನುಕೂಲತೆಗೆ ಬಾಯಿ ಬಿಡುವುದೇ ಇಲ್ರಿ ಆ ಜೀವ. ಬರೇ ಅರಹಂತರ ಸ್ವರೂಪದ ಸ್ಮರಣೆ, ನಾಮದ ಸ್ಮರಣೆ. ನಾಮ ಏನಿದೆ? ವೃಷಭದೇವ ಅನ್ನೋದ ನಾಮ ಇದೆಯನ? ಅಜಿತನಾಥ ಅನ್ನೋದ ನಾಮ ಇದೆಯನ? ವರ್ಧಮಾನ ಅನ್ನೋದ ನಾಮ ಇದೆಯನ? ಹೌದು. ವೃಷಭನಾಥ, ಆದಿನಾಥ, ಅಜಿತನಾಥ, ಪಾರ್ಶ್ವನಾಥ, ಮಹಾವೀರ, ಶಾಂತಿನಾಥ ಮೊದಲಾಗಿ 24 ನಾಮದವು. ಆ ನಾಮಗಳ, ಆ ಹೆಸರುಗಳ ಯಾವ ಒಂದು ವಿಶಿಷ್ಟ ಭಗವಂತತೆಯ ಸೂಚಕ ಇದಾವೋ ಆ ಭಗವಂತತೆಯ ಸ್ಮರಣೆ ಬರೋ ಮಾತಿದೆ.
ಭಗವಂತ ತನ ಆ ಅರ್ಹಂತ ತನ ಆ ಜೈಷದ ಜಿನತ್ವ ಲಕ್ಷ್ಯದೊಳಗೆ ಬರುವ ಮಾತಿದೆ, ಸ್ಮರಣೆಯೊಳಗೆ ಬರುವ ಮಾತಿದೆ. ಅದ ಸ್ಮರಣೆಯೊಳಗೆ ಬಂತು ಅಂತಂದ್ರ ಆ ಪಾರ್ಶ್ವಜಿನ, ಆದಿಜಿನ, ಋಷಭಜಿನ, ಮಹಾವೀರಜಿನ ಅನ್ನುವ ಶಬ್ದಕ್ಕ ಸಾರ್ಥಕತೆ ಇದೆ. ನಾಮ ಹೇಗಿದ್ದೀರಿ? ಭಾವವಾಚಕ ಇದೀರಿ. ಅದ ಭಾವದ ಸಂಕೇತ ಮಾಡ್ತಿದ್ದೀರಿ. ಅದ ವ್ಯಕ್ತಿವಾಚಕ ಅಲ್ಲ, ಉದ್ಗಲದ ವಾಚಕ ಅಲ್ಲದ. ನಾಮ ಯಾರ್ದಿದೆ, ಇಲ್ಲಿ ಕಾರ್ಯ ಯಾರ್ದಾಗೋದಿದೆ, ಅಲ್ಲಿ ಆ ಭಾವ ಭಗವತ್ ಸ್ವರೂಪದ ಭಾವ ಸ್ಮರಣೆಗೆ ಬಂತು. ಕೇವಲ ಆ ಆದಿಜಿನ ಅಂತ ಇದ್ದ ಹಾಗೆ ಆ ಯಾವ ಆದಿಜಿನ ಅಂಥೇಳಿ ಹೆಸರು ಯಾವ ಶುದ್ಧಾತ್ಮನಿಗೆ ಅಥವಾ ಯಾವ ಪರಮಾತ್ಮನಿಗೆ ಇದೆಯಲ್ಲ, ಆ ಪರಮಾತ್ಮನ ಸ್ವರೂಪ ನಿನ್ನ ಸ್ಮರಣೆಯೊಳಗೆ ಬಂತು ಅಂತಂದ್ರ ಬಾಹ್ಯ ಲಕ್ಷ್ಮಿ ಭಲೇ ಕೈ ಜೋಡಿಸಿ ನಿಂತ್ರನೂ ಕೂಡ ಅದರಿಂದ ಇವನಿಗೆ ಯಾವ ಪ್ರಕಾರದ ಇಚ್ಛೆ ಉಳಿಯುವುದಿಲ್ಲ, ಆಕರ್ಷಣೆ ಉಳಿಯುವುದಿಲ್ಲ. ಅವಳಿಗೆ ಆಜ್ಞೆ ನೀಡಿ ಅವಳ ಕಡೆಯಿಂದ ಏನಾದರೂ ಪಡ್ಕೊಂಡ ಸುಖಿಯಾಗಬೇಕು ಅನ್ನೋ ಮಾತೇ ಇಲ್ಲ. ಯಾಕೆ ಅಂತಂದ್ರ ಅನಂತ ಸುಖ ತನ್ನಲ್ಲೇ ಇದೆ ಅಂತ ಹೇಳಿ ಆದಿದೇವ ಹೇಳಿದ್ರು ಅಥವಾ ಇಲ್ರಿ, ಅದನ್ನ ಪಡ್ಕೊಂಡ್ರು ಅಥವಾ ಇಲ್ರಿ, ಇಡೀ ಜಗತ್ತಿಗೆ ಪ್ರಸಿದ್ಧ ಇದೆಯೋ ಅಥವಾ ಇಲ್ರಿ, ಯಾವುದರಿಂದ ಸುಖಿ ಅದಾರ್ರಿ ಅವರ? ಇಂದ್ರ ನಿರ್ಮಿತ ಸಮೋಸರಣದಿಂದ ಇದಾರೋ, ಕೇವಲ ಜ್ಞಾನ ಕಲ್ಯಾಣಿಕದಿಂದ ಅದಾರೋ, ಯಾವುದರಿಂದ ಸುಖಿ ಅದಾರ್ರಿ? ನರ ಸುರರೆಲ್ಲ ಬಂದ ನತಮಸ್ತಕ ಆಗುವುದರಿಂದ ಸುಖಿ ಇದಾರೋ ಅಥವಾ ನಿಜ ನಿಧಿ ಪ್ರಕಟ ಆಗುವುದರಿಂದ ಸುಖಿ ಅದಾರ? ಸ್ಮರಣೆ ಮಾಡೋದಂತಂದ್ರೆ ಬರೇ ಆದಿದೇವ, ಋಷಭದೇವ ಇಷ್ಟು ಮಾತಿಲ್ರಿ. ಸಂಪೂರ್ಣ ಋಷಭದೇವ ಅನ್ನುವಂಥ ಶಬ್ದದ ಸಂಕೇತ ಯಾರಿಗೆ ಮಾಡಿದ್ದ ಇದೆಯೋ ಅವರ ಸ್ವರೂಪ ಸ್ಮರಣೆಯೊಳಗೆ ಬಂತು ಅಂತಂದ್ರೆ ಯಾವ ಬಾಹ್ಯ ಲಕ್ಷ್ಮಿಯ ವಾಂಛಾ ಉಳಿಯೋದಿಲ್ರಿ. ತಿಳಿತಂದ್ರೆ ಉಳಿಯೋದನ್ನೇ ಇಲ್ಲ. ಏನು ಬೇಕಾಗಿದೆ, ನನ್ನಲ್ಲೇ ಏನು ಕಮ್ಮಿ ಇದೆ, ಜಿನರಿಗೆ ಏನು ಕಮ್ಮಿ ಇದೆ, ಅಂಥವನೇ ನಾನಿದ್ದೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಪ್ರತಿಯೊಬ್ಬ ಆತ್ಮ ಅಂಥವನೇ ಇದ್ದಾನೆ. ಇದೆಲ್ಲ ಕಥನ ವಿಸ್ತಾರವೇ. ಆದರೆ ತಿಳಿಯುವುದ ಜ್ಞಾನಕ್ಕ ಒಂದು ಸಮಯ ಎರಡು ಸಮಯದೊಳಗೆ ಆಗಿ ಹೋಗ್ತಿದ್ದೀರಿ. ಅದ ಆ ಅರ್ಹಂತರ ಸ್ವರೂಪ, ಆ ಜಿನರ ಸ್ವರೂಪ ನಾಮ ಯಾರ ಕಡೆಗೆ ಸಂಕೇತ ಮಾಡ್ತಾ ಇದೆ, ಯಾರ್ದ ವಾಚಕ ಇದೆಯಲ್ಲ ಆ ವಾಚ್ಯ ಸ್ವರೂಪ ನನ್ನ ಸ್ಮರಣೆಯೊಳಗೆ ಬಂತು ಅಂತಂದ್ರ ನನಗೆ ಯಾವುದರ ಅಪೇಕ್ಷೆ ಉಳಿಯೋ ಸಾಧ್ಯ ಇದೆ? ಯಾಕೆ ಅಂತಂದ್ರ ಆ ವಾಚ್ಯ ಸ್ವರೂಪ ಎಷ್ಟು ಒಂದು ಜಗತ್ ಪೂಜ್ಯ ಇದೆ, ಎಷ್ಟು ಒಂದು ತ್ರಿಲೋಕ ಪೂಜ್ಯ ಇದೆ, ಎಷ್ಟೊಂದು ಪರಮ ಪವಿತ್ರ ಇದೆ, ಎಷ್ಟೊಂದು ನಿಜ ವೈಭವವನ್ನ ಪೂರ್ಣ ರೂಪದಿಂದ ಪ್ರಕಟಪಡಿಸಿಕೊಂಡಿರುವಂತದ್ದಿದೆ. ಇದರೊಳಗೆ ಇವು ಮುಳುಗಿ ಹೋದ ಅಂತಂದ್ರ ಇವನಿಗೆ ಹಸಿವೆ, ಬಾಯಾರಿಕೆ ಮೊದಲಾದವಳದು ಕೂಡ ಸ್ಮರಣೆ ಉಳಿಯುವುದಿಲ್ಲ. ಅಂದಮೇಲೆ ನನಗೊಂದು ಮನೆ ಆಗಲಿ, ನನಗೊಂದು ಮಾತಿದಿರಲ್ಲ. ಒಬ್ಬ ವೃದ್ಧ ಅಜ್ಜಿ ಮದುವೆನ ಆಗಿರ್ಲಿಲ್ಲ ಅಂತ್ರಿ, ಅಜ್ಜಿ ಆಗಿತ್ತು, ಮದುವೆ ಆಗಿಲ್ಲ. ಮದುವೆ ಆಗದಿದ್ರೂ ವಯಸ್ಸಾಗೋದನ್ನಲ್ಲ, ಅದ ಅಜ್ಜಿ ಆಗಿತ್ತು. ಆ ದೇವರ ಸ್ಮರಣೆ ಮಾಡಿ 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 ಭಕ್ತಿ ಮಾಡಿ ಮಾಡಿ ಒಂದು ದಿವಸ ದೇವರು ಪ್ರಕಟ ಆಗ್ತದೆ ಅವಳ ಎದುರಿಗೆ. ಅವಳೇನು ಇಚ್ಛೆ ವ್ಯಕ್ತ ಮಾಡ್ತಾಳೆ ಗೊತ್ತಾ? ಕೇಳ, ನಿನ್ಗೇನು ಬೇಕಾದ ವ್ರತ ಅಂತೇಳಿ ವರ ಕೇಳಂತನ್ರಿ. ಏನು ಕೇಳಿದ್ದಿರ್ಬೋದು ಬಬಿತಾ? ಮದುವೆನೇ ಆಗಿಲ್ರಿ. ಒಂದು ಮಗು ಆಗಲಿ, ಒಂದು ಮಗು ಆಗಲಿ. ಏನು ಕೇಳಿರ್ಬೇಕು? ಕೇಳಿ ನಿನಗೇನು ಬೇಕಂತ ಹೇಳಿ ಹೇಳಿದ ನಂತರ, ನನ್ನ ಮಕ್ಕಳ ಸಿಂಹಾಸನದ ಮೇಲೆ ಕೂತ ಸುವರ್ಣದ ತಟ್ಟೆಯೊಳಗೆ ಊಟ ಮಾಡೋದನ್ನ ನಾನು ನೋಡ್ಬೇಕು ಅಂದ್ರೆ ಅದರೊಳಗೆ ಏನೇನು ಬಂತ್ರಿ? ಮದುವೆ ಬಂತರಲೇ ಮೊದಲ. ಹಾಗಾದ್ರೆ ಇಲ್ಲಿ ಸಾಕ್ಷಾತ್ ನಮಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ಲಿಕ್ಕೆ ಸಿದ್ಧ ಇರುವಂತಹ ಒಂದು ಸಾಕಾರ ಮೂರ್ತಿ ನಮ್ಮ ಎದುರಿಗೆ ಉಪಸ್ಥಿತ ಆದ್ರೂ ಕೂಡ ಒಂದು ವೇಳೆ ಜಿನೇಂದ್ರರ ಸ್ಮರಣೆಯನ್ನ ನಾವು ಮತಿಜ್ಞಾನದೊಳಗೆ ಮಾಡಿದ್ದೇ ಆದ್ರೆ ನಾವು ಅವಳ ಹತ್ರ, ಆ ಸಾಕಾರ ಮೂರ್ತಿ ಹತ್ರ ಏನೂ ಬೇಡೋ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ
ಬೇಡುವಂಥದ್ದು ಅವಶ್ಯಕತೆನೇ ಇಲ್ಲ. ನನ್ನ ಸ್ವರೂಪ ಪರಿಪೂರ್ಣ ಪರಿಪೂರ್ಣ ಪರಿಪೂರ್ಣ. ನನಗೇನು ಬೇಕಾಗಿದೆ? ಜ್ಞಾನ ಬೇಕಾಗಿದೆ, ಆನಂದ ಬೇಕಾಗಿದೆ, ಸ್ವಾಧೀನತೆ ಬೇಕಾಗಿದೆ, ನಿರಾಕುಲತೆ ಬೇಕಾಗಿದೆ, ರೋಗಾದಿಗಳು ಬೇಕಾಗಿಲ್ಲ, ಯಾವುದೇ ಪ್ರಕಾರದ ಕಷ್ಟ ಬೇಕಾಗಿಲ್ಲ. ಅದಾವುದು ನನ್ನ ಆತ್ಮಸ್ವರೂಪದೊಳಗೆ ಇಲ್ಲವೇ ಇಲ್ಲ. ಹಾಗಾದರೆ ಇನ್ನೇನು ಕೇಳುವುದಿದೆ ಯಾರ ಹತ್ರ? ಅಂಥದ್ದೊಂದು ಸಾಕಾರ ಮೂರ್ತಿ ನಿರ್ಮಾಣ ಆಯ್ತು. ನೀವೇನು ಕೇಳ್ಬಹುದು? ಸಮ್ಯಕ್ ದರ್ಶನ್ ಕೇಳಿದ್ರೆ ಬುದ್ಧಿವಂತ ಅಂತಾರೋ ಅಥವಾ ಇಲ್ರಿ ನನ್ನನ್ನು ನಿಮ್ಮನ್ನು ಬೇಡ. ಅಂಥದ್ದೊಂದು ಸಾಕಾರ ಮೂರ್ತಿ ನನ್ನ ಎದುರಿಗೆ ಬಂತಂಥೇಳಿ ಇಟ್ಕೊಳ್ಳೋಣ. ಕೇಳಿ ನಿನಗೇನು ಬೇಕಂಥೇಳಿ ಅಂದ್ರೆ ನನಗೆ ಸಮ್ಯಕ್ ದರ್ಶನ ಕೊಡು ಅಂಥೇಳಿ ಅಂದ್ರೆ ನನ್ನನ್ನು ನೀವೆಲ್ಲ ಬುದ್ಧಿವಂತ ಅಂತೀರೋ ಅಥವಾ ಇಲ್ರಿ? ಮೂರ್ಖ ಅಂತೀರಿ. ಯಾಕೆ? ನನ್ನ ಸಮ್ಯಕ್ ದರ್ಶನ ಆ ಸಾಕಾರ ಮೂರ್ತಿಯಲ್ಲಿ ಎಲ್ಲಿದೆ? ಅದು ನನ್ನಲ್ಲೇನ ಇದೆ. ಹಾಗಾದ್ರೆ ಯಾವುದ ಸಮಸ್ತ ದುಃಖಗಳದ್ದ ಅನಂತ ಸಂಸಾರದ ವಿಚ್ಛೇದ ಮಾಡುವಂಥ ಸಮ್ಯಕ್ ದರ್ಶನ ಇದೆ, ಅದುವೇ ನನ್ನಲ್ಲಿ ಇದೆ ಅಂದ ಮೇಲೆ ಇನ್ನು ನನಗೇನು ಬೇಕಾಗಿದೆ? ಆ ಸಮ್ಯಕ್ ದರ್ಶನ ನನ್ನಲ್ಲೇ ಇದೆ. ನಾನು ಆ ರೂಪನ ಅದೇನ್ರಿ? ಇದು ಯಾರಿಂದ ತಿಳಿತಿದೆ? ಇದು ಜಿನೇಂದ್ರ ಭಗವಂತರ ಕೇವಲ ಚರ್ಮಚಕ್ಷುವಿನ ದರ್ಶನ ಮಾಡೋದು ಅಥವಾ ನಾಮಸ್ಮರಣೆ. ಆದ್ರೆ ಆ ಪ್ರಕಾರ ನಾವು ಇದುವರೆಗೆ ಮಾಡಿಲ್ಲ. ದುಃಖದ ಮಾತಿಲ್ಲ. ಈ ಸಮಯದಲ್ಲೇ ಮಾಡಬಹುದು, ಈ ಸಮಯದಲ್ಲೇ ಅವರ ಸ್ಮರಣೆ ಮಾಡಬಹುದು. ಈಗ ಮುಗೀತಲ್ಲ ಸಮಯ, ಈ ಸಂಯೋಗದ ಸಮಯ ಮುಗೀತು. ಆದ್ರೆ ನಾನು ಕಾರ್ಯ ಮಾಡುವಂತಹ ಸಮಯ ನನ್ನ ಕೈಯೊಳಗೆ ಇನ್ನೂ ಇದೆ. ಎಷ್ಟಿದೆ? ಈ ಮನುಷ್ಯ ಭವದ ಆಯುವಿನ ಸಮಯ ಎಷ್ಟಿದಾವೆಯೋ ಅಷ್ಟಿದೆ. ಹಾಗಾದ್ರೆ ಅದನ್ನು ಕೊನೆಗೆ ಮಾಡಿದ್ರೆ ಆಯ್ತು. ಈಗ ಮೊದಲು ಇಲ್ಲಿ ಯಾವ ಅವಶ್ಯಕ ಅದಾವ ಮಾಡೋನಿಲ್ಲ. ಮೊದಲು ಹೋಗಿ ಹಾಲು ಕಾಸೋದಿದೆ, ಮೊದಲು ಅದನ್ನು ಮಾಡೋನಿಲ್ಲ. ಮಾತಿದರಿ ಈ ಜೀವಕ್ಕ ಸ್ವರೂಪ ತಿಳಿಸಿಕೊಡುವಂಥವರ ಸ್ವರೂಪದ ಉದ್ಯಮ ಮಾಡುವ ಒಂದು ಕಲೆಯನ್ನು ಕೂಡ ತಿಳಿಸಿಕೊಡುವಂಥ ಜ್ಞಾನಿ ಗುರುಗಳ ದೊರಕಿದ್ರೂ ಕೂಡ ಈ ಜೀವಕ್ಕ ಅದು ನನಗೆ ಗೊತ್ತಾಯಿತು ಅಂಥೇಳಿ ಭ್ರಾಂತಿಯಾಗಿದೆ. ಮತ್ತು ಈ ಯಾವ ಕ್ಷುಲ್ಲಕ ಅಥವಾ ಪರದ್ರವ್ಯದ ಕಾರ್ಯ ಇದಾವೆಯೋ ಅವುಗಳನ್ನು ಮಾಡುವುದ ನಿರಂತರ ಇಲ್ಲಿ ಎದುರಿಗೆ ಏನಿದೆ? ಉತ್ಸಾಹ ಇದೆ, ಕರ್ತೃತ್ವ ಬುದ್ಧಿ ಇದೆ, ಅದೇ ಕರ್ತವ್ಯ ನಂದಂಥೇಳಿ ತಿಳ್ಕೊಂಡಿದ್ದೇವೆ. ಮತ್ತಿದು ತಿಳಿತಂತೇವ್ರಿ. ನನ್ನ ಸ್ವರೂಪ ತಿಳಿಸಿಕೊಡುವಂಥ ಗುರುಗಳ ದೊರಕಿದ ಮೇಲೆ, ಅವರು ತಿಳಿಸಿಕೊಟ್ಟ ಮೇಲೆ ನಾವು ತಿಳಿತನ ಅಂದಿದ್ದೇವ್ರಿ. ಹಿಂದೆ ಅನೇಕ ಬಾರಿ ಅಂದಿದ್ದೇವೆ, ಈ ಭವದಲ್ಲಿ ಈ ಸಮಯದಲ್ಲಿ ಕೂಡ ಅಂತ ಇದ್ದೇವೆ. ಯಾವ ಲಕ್ಷ್ಮಿ, ಯಾವ ಜಗತ್ತಿನ ಧನ ಆಗಲಿ, ಐಶ್ವರ್ಯ ಆಗಲಿ, ನಿರೋಗಿ ತನು ಆಗಲಿ, ಪತ್ನಿ ಪುತ್ರರಾಗಲಿ, ಭದ್ರವಾದ ಮನೆ ಆಗಲಿ, ಅವು ಯಾವ ನನ್ನ ಆತ್ಮನನ್ನ ಹ್ಯಾಗ ಸುಖಿ ಮಾಡೋದು ಸಾಧ್ಯ? ಚೈತನ್ಯ ಸ್ವರೂಪದ ಆತ್ಮನ ಸುಖ ಆತ್ಮನಲ್ಲೇನ ನಿಹಿತ ಇದೆ. ಅದು ಆತ್ಮನ ಉದ್ಯಮದಿಂದನೇ ಪ್ರಕಟ ಆಗೋದಿದೆ. ಪ್ರಕಟ ವ್ಯಕ್ತ ರೂಪದಿಂದ ಅವನಿಗೆ ಅನುಭವ ಆಗಬೇಕಾದ್ರೆ ಅವನೇ ಸ್ವಯಂ ಉದ್ಯಮ ಮಾಡಬೇಕು. ಮತ್ತು ಅದು ಆ ಆತ್ಮ ಸನ್ಮುಖನಾಗಿ ಮಾಡಬೇಕು. ಪರದ್ರವ್ಯದಿಂದ, ಪರದ್ರವ್ಯದ ಸನ್ಮುಖತೆಯಿಂದ, ವಿಪರೀತ ಉದ್ಯಮದಿಂದ ಇವನಿಗೆ ಸುಖ ಆಗುವುದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿರೋಗಿ ತನು, ಧನ, ಐಶ್ವರ್ಯ, ಕೀರ್ತಿ ಇವೆಲ್ಲ ಏನದವ್ರಿ? ಇವೆಲ್ಲ ಪುಣ್ಯದ ಅರ್ಥಾತ್ ಕರ್ಮದ ಭಿಕ್ಷೆ ಅದವ್ರಿ. ಆ ಎದುರಿಗೆ ಲಕ್ಷ್ಮಿ ಉಪಸ್ಥಿತ ಆದ ನಂತರ ಇವ ಏನಾದರೂ ಕೇಳಿದ ಅಂತಂದ್ರೆ ಇವು ಭಿಕ್ಷುಕ ಸಿದ್ಧ ಆದ್ರೆ. ಭಿಕ್ಷುಕನಿಗೆ ಎಷ್ಟು ಸಿಗೋದು? ಏನು ಸಿಗೋದು? ಭಿಕ್ಷುಕನಿಗೆ ಎಷ್ಟು ಸಿಗೋದಿದೆ ರೀ? ಸಿಗಾಕಿಲ್ಲನು, ಸಿಕ್ಕರ ಬಹಳ ಅಲ್ಪ ಸಿಗೋದಿದೆ ರೀ. ಮತ್ತು ಅವನ ಭಿಕ್ಷುಕ ವೃತ್ತಿ ಯಾವಾಗ ಬಿಟ್ಟು ಹೋಗೋದ್ರಿ? ಬೇಕೆನ್ನುವವ ಭಿಕ್ಷುಕ, ಸಾಕೆನ್ನುವವ ಸಾಹುಕಾರ. ಇದೆಲ್ಲ ಲೋಕೋಕ್ತಿ. ಅವೆಲ್ಲ ಕೇಳಿದ್ದೇವೆ, ಹೇಳ್ತೇವೆ.
ಆದರೂ ಕೂಡ ನಮಗೆ ಪರಪದಾರ್ಥದ ಅವಸ್ಥಾ ವಿಶೇಷಕ್ಕೆ ಸಂಬಂಧಿಸಿದ ಹಾಗೆ ಭಿಕ್ಷುಕ ವೃತ್ತಿ ಮಾತ್ರ ಹೋಗಿಲ್ಲ ಅರ್ಥಾತ್ ನಾವು ಜಿನರ ನಾಮಸ್ಮರಣೆಯನ್ನ ಇದುವರೆಗೆ ಒಂದು ಬಾರಿ ಕೂಡ ಮಾಡಿಲ್ಲ. ನಮ್ಮ ಹೃದಯ ಜಿನರ ವಾಸ ಮಾಡುವ ಸಲುವಾಗಿ ಅಲ್ಲೇನು ಹೇಳಿದ, ತನುಜಿನ ಗ್ರಹವೆಂದು ಮನಸಿಂಹ ಪೀಠವೆಂದನುಪಮಾತ್ಮನೆ ದೇವನೆಂದು ನೆನಹನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ತೋರುವನೊಳಗೆ. ಯಾವಾಗ ನೋಡ್ತೀವಿ ನಾವು? ನೋಡೋ ಸಾಧ್ಯ ಇದೆ. ತನುಜಿನ ಗ್ರಹವೆಂದು ಮನಸಿಂಹ ಪೀಠವೆಂದು ಅನುಪಮಾತ್ಮನೆ ದೇವನೆಂದು. ಹೆಂಗ ಹಾಡಿಕೊಂಡ ಆ ರತ್ನಾಕರ ವರ್ಣಿ, ಹೇಗೆ ಸಾಧಿಸಿದ. ಆ ತನುವೆಂಬ ಜಿನಾಲಯದೊಳಗ ಮನವೆಂಬ ಸಿಂಹಾಸನದ ಮೇಲೆ ನಿಜಾತ್ಮನನ್ನ ವಿರಾಜಮಾನಗೊಳಿಸಿ ಅವನನ್ನೇ ಆರಾಧಿಸಿದ, ಅವನನ್ನೇ ಸತ್ಕರಿಸಿದ, ಅವನ ಸೇವೆಯನ್ನೇ ಮಾಡಿದ, ಅವನೇ ತಾನಾಗಿ ಹೋದ. ನಾವು ಎಷ್ಟು ಗೊಂದಲ ಮಾಡ್ತೇವೆ, ನಾನು ಬಸ್ತಿಗೆ ಹೋಗ್ತೇನೆ, ನಾನು ಪೂಜೆ ಮಾಡ್ತೇನೆ, ನಾನು ಅಷ್ಟವಿಧಾರ್ಚನೆ ಮಾಡ್ತೇನೆ, ನಾನು ಪ್ರಕ್ಷಾಲ ಮಾಡ್ತೇನೆ, ನಾನು ಮಂದಿರ ಕಟ್ಟಿಸ್ತೇನೆ, ನಾನು ಪೂಜೆ ಮಾಡ್ತೇನೆ, ನಾನು ಉಪವಾಸ ಮಾಡ್ತೇನೆ, ನಾನು ವಡಿ ಮಾಡ್ತೇನೆ. ಎಷ್ಟು ಗೊಂದಲ ರೀ ಬರಲ್ಲ. ಅದರಿಂದ ಏನಿದೆ? ಏನು ಆಗೋದಿದೆ? ಹೊರಗಿನಿಂದ ಏನು ಬರುವುದಿದೆ? ಆಕುಲತೆ, ಪ್ರತ್ಯಕ್ಷ ಆಕುಲತೆ ಕಂಡು ಬಂದ್ರೂ ಕೂಡ ಅದರ ಆಗ್ರಹ ಬಿಟ್ಟು ಹೋಗುವುದಿಲ್ರಿ. ಅದರಂಥ ಮಿಥ್ಯಾತ್ವ ಇನ್ನೊಂದು ಯಾವುದೂ ಇಲ್ಲ. ಆಗ್ರಹ ಇದೆಯಲ್ಲ, ಅದುವೇ ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಅಂತಂದ್ರೆ ಅದೆಲ್ಲಿ ಅನ್ಯತ್ರ ವಾಸ ಮಾಡುವಂಥದ್ದು ವಸ್ತು ಅಲ್ಲ, ಅದು ಒಂದು ಸಾಕಾರ ಮೂರ್ತಿ ಅಲ್ಲ. ಈ ಅಭಿಪ್ರಾಯದೊಳಗೆ ಯಾವ ವಿಪರೀತತೆ ತುಂಬಿದೆಯೋ ಅದುವೇ ಮಿಥ್ಯಾತ್ವ. ಏನು ಹೇಳಿದ್ರೆ, ಎಷ್ಟು ಸುಂದರ ಹೇಳಿದ್ರು. ಓ ಜಿನೇಂದ್ರ ದೇವ, ತಮ್ಮ ಹೆಸರಿನಲ್ಲಿಯೇ ಎಂಥ ಅದ್ಭುತ ಶಕ್ತಿಯು ತುಂಬಿದೆ ಎಂದರೆ, ಹೆಸರಂದ್ರ ಅಕ್ಷರಗಳ ರಚನೆ ರೂಪದ ಶಬ್ದ ಅಲ್ಲ. ಹೆಸರ ಅರ್ಥಾತ್ ಯಾವ ಒಂದು ವಿಶಿಷ್ಟವಾದಂಥ, ಪವಿತ್ರವಾದಂಥ, ಪರಿಪೂಜ್ಯವಾದಂಥ ಚೈತನ್ಯದ ಭಾವ ಇದೆಯೋ ಆ ಭಾವದ ಕಡೆಗೆ ಒಂದು ಸಂಕೇತ ಮಾಡುವಂಥ ಮಾಧ್ಯಮ ಇದೆ ಹೆಸರು. ಮಹಾವೀರ. ಏನು ಮಹಾವೀರ? ವೀರತೆ ಎಲ್ಲಿದೆ? ತನ್ನ ಸ್ವಭಾವವನ್ನು ಬಿಟ್ಟ ಅನ್ಯ ಪದಾರ್ಥಗಳ ಕಡೆಗೆ ನೋಡದೆ ಇರುವುದರೊಳಗೆ ವೀರತೆ ಇದೆ. ವೀರ ಶೂರ್ ಯಾವುದರೊಳಗೆ? ಸ್ವಭಾವದ ರಚನೆ. ಏನಿದೆ? ಶೂರ್ ಮತ್ತು ವೀರ್ ಎರಡು ಶಬ್ದದ ಹೇಳಿತ್ತಲ್ಲ. ಶೂರ್ ಯಾರಿಗಂತಾರ, ವೀರ್ ಯಾರಿಗಂತಾರ? ಸುಧಾತಾಯಿ ಸಂಗಿಟ್ಲೇಲೇ ಇತ್ತ. ಶೂರ್ ಯಾರಿಗಂತಾರ, ವೀರ ಯಾರಿಗಂತಾರ? ವಿಜಯಣ್ಣ. ಶೂರ್ ಅಂದ್ರೆ ಎದುರಾಳಿಯ ಮೇಲೆ ಪ್ರಹಾರ ಮಾಡುವಂತ, ವೀರಂದ್ರ ಅವನ ಪ್ರಹಾರವನ್ನು ಸಹಿಸುವಂಥವ್. ಬರೇ ಆ ಕಡೆದವ್ರೇನು ಹೇಳಿ ಇರುವುದಿಲ್ರಿ. ನಾವು ಹೊಡೆದ ಹಾಗೆ ಹೊಡೆಸ್ಕೊಂಡು ಹೋಗ್ಲಿಕ್ಕೆ ಯುದ್ಧರಂಗದೊಳಗ ಏನು ಬೇಕು? ಶೂರನೂ ಬೇಕು, ವೀರನೂ ಬೇಕು. ಪುತ್ರನ ಶಿರಚ್ಛೇದ ಮಾಡುವಂಥ ಧೈರ್ಯನೂ ಬೇಕು, ಪುತ್ರನಿಂದ ಶಿರಚ್ಛೇದ ಮಾಡಿಸಿಕೊಳ್ಳುವಂಥ ವೀರತನನೂ ಬೇಕು. ವೀರಂದ್ರೆ ಎದುರಾಳಿಯ ಪ್ರಹಾರವನ್ನು ಸಹಿಸುವಂಥ, ಶೂರಂದ್ರೆ ಎದುರಾಳಿಯ ಮೇಲೆ ನಿರ್ದಾಕ್ಷಿಣ್ಯವಾಗಿ ಪ್ರಹಾರ ಮಾಡುವಂಥ. ಯುದ್ಧಕ್ಕೆ ಅವು ಎರಡೂ ಬೇಕ್ರಿ ಸ್ವಭಾವ. ಬರೀ ಶೂರ ಕತ್ತಿ ನಡೆಸುವುದನ್ನ, ಖಡ್ಗ ಚಲಾಯಿಸುವುದನ್ನು ಕಲಿತುಕೊಂಡ್ರೆ ಆಗುವುದಿಲ್ಲ. ಅದೇ ಪ್ರಕಾರ ವ್ಯಾಪಾರಿಯಲ್ಲೇನೂ ಎರಡೂ ಗುಣ ಬೇಕ್ರಿ. ಲಾಭ ಹಾನಿ. ಲಾಭವನ್ನ ಅರಗಿಸಿಕೊಳ್ಳುವಂಥದ್ದು ಬೇಕು ಶೂರತನ, ವೀರತನ. ಮತ್ತ ಹಾನಿಯನ್ನು ಕೂಡ ಸಹಿಸುವಂಥ ಧೀರತನ. ಇನ್ನೇನು ಈಗ ನುಕ್ಸಾನ್ ಆಯಿತು ಅಂತಂದ್ರೆ ಅಂಗಡಿ ತೆಗೆದು ಉಪಯೋಗ ಏನ ಅಂತೇಳಿ ಹಾಕಿಬಿಟ್ಟಂದ್ರೆ ಅಂಗಡಿ ಬಾಗಿಲ
ನನಗೆ ಹೀಗೆ ಲಾಭ ಆಗ್ತಿದೆ ಅಂಥೇಳಿ ಉದಾಸೀನ ಮಾಡಿದ ಅಭಿಮಾನದೊಳಗೆ ಹೋದ ಅಂತಂದ್ರೆ ಹಾನಿ ಆಗಲಿಕ್ಕೆ ವೇಳೆ ಬೇಕಾಗುವುದಿಲ್ಲ. ಇವನ ಭಾವದಿಂದಲೇ ಎಲ್ಲ ಇದೆ. ಎಲ್ಲ ತೊಳೆದು ಉದಯದೊಳಗೆ ಬರಬೇಕಾದಂಥ ಕರ್ಮ ಸತ್ವಹೀನ ಅಥವಾ ಸತ್ವಪೂರ್ಣ ಆಗ್ತಾ ಇರ್ತವೆ. ಇದು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಹೇಳ್ತಾ ಇದ್ದೀನಿ, ಆತ್ಮಕಲ್ಯಾಣದ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ